ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಭಗವದ್ಗೀತೆಯ 4ನೇ ಅಧ್ಯಾಯದ ಅರ್ಥದ ತಿಳ್ಕೊಳ್ತಾ ಹೋಗ್ತಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನು ತಿಳಿಸ್ತಾ ಹೋಗ್ತಿದ್ದಾನೆ ಅಂದರೆ ದಟ್ ಈಸ್ ದ ಕರೆಕ್ಟ್ ವೇ ಅಂತ ಅನಿಸುತ್ತೆ. ಹಾಗೆಯೇ ಪೂಜೆಗಳು ಪುನಸ್ಕಾರಗಳು ಈ ಜನ್ಮದಲ್ಲೇ ನಮಗೆ ಫಲಗಳು ದೊರಕುತ್ತಾ ಅಂತ ಕೇಳೋರಿಗೆ, ಹೌದು ರೀ, ಈ ಜನ್ಮದಲ್ಲೇ ನಿಮಗೆ ಫಲಗಳು ದೊರಕ್ತಾ ಹೋಗುತ್ತೆ. ಹೇಳೋದೇನಿದೆ ಅಂತ ಅಂದರೆ, ನಾವು ಈ ಜನ್ಮದಲ್ಲಿ ಯಾವ ದಾನ ಧರ್ಮಗಳನ್ನು ಮಾಡ್ತೀವಿ ಅಥವಾ ಯಾವ ಪಾಪ ಪುಣ್ಯಗಳನ್ನು ಮಾಡ್ತೀವಿ ಅದು ಮುಂದಿನ ಜನ್ಮಕ್ಕೆ ಕ್ಯಾರಿ ಓವರ್ ಆಗ್ತಾ ಹೋಗುತ್ತೆ. ಈ ಜನ್ಮದಲ್ಲಿ ಏನು ಬೆನಿಫಿಟೇ ಇಲ್ಲ ಅಂತ ಅನ್ನೋ ಮಾತು ಹೇಳ್ತಾ ಹೋಗ್ತಾರೆ. ಇಲ್ಲ, ನಾವು ಯಾವ ಪಾಪ ಪುಣ್ಯಗಳನ್ನ ಮಾಡ್ತೀವಿ, ಯಾವ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ, ಅದು ಕೇವಲ ನಮಗೆ ಈ ಜನ್ಮದಲ್ಲೇ ನಮಗೆ ಅದರ ರಿಸಲ್ಟ್ ದೊರಕ್ತಾ ಹೋಗುತ್ತೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಹೇಳೋದೇನಿದೆ ಅಂದ್ರೆ, ಅಪ್ಪ ಅಮ್ಮ ಮಾಡಿದ ಪಾಪ ಪುಣ್ಯ ಮಕ್ಳಿಗೆ ಬರುತ್ತೆ ಅಥವಾ ನಮ್ಮಪ್ಪ ಅಮ್ಮ ಮಾಡಿದ ಪಾಪ ಪುಣ್ಯ ನಮಗ್ ಬರುತ್ತೆ. ಇಲ್ಲ, ಪಾಪ ಪುಣ್ಯ ಒಬ್ರಿಂದ ಒಬ್ರಿಗೆ ಟ್ರಾನ್ಸ್ಫರ್ ಆಗೋದೇ ಇಲ್ಲ. ಇದು ಹೇಗೆ ಅಂತ ಅಂದ್ರೆ, ಸೆಲ್ಫ್ ಡೆಪಾಸಿಟ್ ಸೆಲ್ಫ್ ವಿತ್ಡ್ರಾ ಮಾಡ್ಕೊಂಡಂಗೆ. ಅಂದ್ರೆ ನಮ್ಮ ಚೆಕ್ನ ನಾವೇ ಕೊಟ್ಟು ನಾವೇ ಡ್ರಾ ಮಾಡ್ಕೋಬೇಕು. ಹಾಗಿದ್ರೆ ಹಿರಿಯರು ಹೇಳ್ತಾ ಇದ್ರಲ್ಲ, ನಾವು ಮಾಡಿದ ಪಾಪ ಪುಣ್ಯ ನಮ್ಮ ಮಕ್ಳಿಗೆ ಬರುತ್ತೆ ಅಂತ, ನಾವು ಅದಕ್ಕೋಸ್ಕರನೇ ದಾನ ಧರ್ಮ ಮಾಡಿದ್ವಿ ಅಂತ ಅಂದ್ರೆ, ಸಾಮಾನ್ಯವಾಗಿ ಎಲ್ಲ ಅಪ್ಪ ಅಮ್ಮಂದ್ರು ನಮಗೆ ಮಾಡಿ ಅಂತ ಅಂದ್ರೆ ಏನ್ ಮಾಡ್ತೀವಿ, ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ. ಆದ್ರೆ ಮಕ್ಕಳಿಗೆ ಅಂದ ತಕ್ಷಣ ಏನ್ ಮಾಡ್ತೀವಿ, ಅಯ್ಯೋ ನನ್ ಮಗುಗ್ ಒಳ್ಳೇದಾಗತ್ತಂತೆ ಅಂತ ಮಾಡ್ತೀವಲ್ವಾ. ಹಾಗಾಗಿ ಅದೊಂದು ಜಸ್ಟ್ ಟೆಕ್ನಿಕ್ ಅಷ್ಟೇ, ನಾವು ಒಳ್ಳೆ ಕೆಲಸವನ್ನ ಮಾಡ್ಲಿ ಅಂತ ಅಷ್ಟೇ. ಹಾಗಾಗಿ ನಾವು ಮಾಡಿದಂತಹ ಯಾವುದೇ ಪಾಪ ಪುಣ್ಯಗಳಿರಬಹುದು ಅಥವಾ ಕರ್ಮಗಳಿರಬಹುದು, ಎಲ್ಲವನ್ನ ನಾವೇ ಅನುಭವಿಸಿ ಹೋಗ್ಬೇಕೇ ವಿನಃ ನಮ್ಮ ಯಾವ ಪಾಪನೇ ಆಗ್ಲಿ ಪುಣ್ಯನೇ ಆಗ್ಲಿ ಬೇರೆಯವರಿಗೆ ಟ್ರಾನ್ಸ್ಫರ್ ಆಗೋದೇ ಇಲ್ಲ. ಗಂಡನ ಪುಣ್ಯ ಹೆಂಡತಿಗೂ ಬರಲ್ಲ, ಹೆಂಡತಿ ಪುಣ್ಯ ಗಂಡಂಗೂ ಬರೋದಿಲ್ಲ, ಮಕ್ಕಳಿಗೆ ಬರೋದಿಲ್ಲ, ಯಾರಿಗೂ ಬರೋದಿಲ್ಲ. ನಾನು ಒಳ್ಳೆ ಕೆಲಸ ಮಾಡೋದ್ನ ನಾನೇ ಅನುಭವಿಸ್ತೀನಿ. ಹೇಗೆ ಅಂದ್ರೆ, ನಾನು ಊಟ ಮಾಡಿದ್ರೆ ಬೇರೆಯವ್ರಿಗೆ ಹೊಟ್ಟೆ ತುಂಬುತ್ತಾರಿ? ಇಲ್ಲ ಅಲ್ವಾ? ನಾನು ಊಟ ಮಾಡಿದ್ರೆ ನನಗೆ ಹೊಟ್ಟೆ ತುಂಬುತ್ತೆ, ನಾನು ಉಪವಾಸ ಇದ್ರೆ ನನಗೆ ಹೊಟ್ಟೆ ಹಸುವಾಗತ್ತೆ. ಹಾಗೇನೆ ಈ ಪಾಪ ಪುಣ್ಯ ಇರ್ಬೋದು ಅಥವಾ ಪೂಜೆ ಪುನಸ್ಕಾರಗಳಿರಬಹುದು, ಎಲ್ಲವೂ ಸಹ ನಾವು ಊಟ ಮಾಡಿದ ಹಾಗೆ. ಯಾರಿಗ್ ಹೊಟ್ಟೆ ಹಸಿಯುತ್ತೋ ಅವರೇ ಊಟ ಮಾಡ್ಬೇಕೇ ವಿನಃ ಅವ್ರಿಗೋಸ್ಕರ, ಅಯ್ಯೋ ನಿಮಗ್ ಹೊಟ್ಟೆ ಹಸಿತಿದ್ಯಾ ರೀ, ಹಾಗಿದ್ರೆ ಬೇಡ ಬಿಡಿ, ನಿಮ್ ಬದ್ಲು ನಾನು ಊಟ ಮಾಡ್ತೀನಿ ಅಂತ ಅಂದ್ರೆ ಆಗತ್ತಾ? ಆಗಲ್ಲ ಅಲ್ಲ. ಹಾಗೇನೆ ಇದು. ಹಾಗೇನೆ ನಾನ್ ಎಕ್ಸರ್ಸೈಸ್ ಮಾಡಿದ್ರೆ ನನ್ನ ವೆಯ್ಟ್ ಲಾಸ್ ಆಗತ್ತೆ. ಹಾಗೆ ಇದೆಲ್ಲವೂ ಸಹ ನಮಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಫಲ ಅಂದ ತಕ್ಷಣ ಏನು ಅಂದ ತಕ್ಷಣ ಕೆಲವರು ಅಥವಾ ಸಾಕಷ್ಟು ಜನ ಹೇಳೋದೇನು ಅಂದ್ರೆ, ಅಯ್ಯೋ ನಾನು ಈ ಪೂಜೆ ಮಾಡಿದೆ, ಈ ಪುನಸ್ಕಾರ ಮಾಡಿದೆ, ಹಾಗಾಗಿ ಮದ್ವೆ ಆಯ್ತು, ಹಾಗಾಗಿ ನೋಡಿ ನಾವು ಮನೆ ಕಟ್ಟಿದೀವಿ, ಹಾಗಾಗಿ ಸೈಡ್ ತಗೊಂಡ್ವಿ, ಅಷ್ಟೇ ಅಲ್ಲ ರೀ ನನಗೆ ಇಷ್ಟೊಂದು ಒಳ್ಳೇದಾಯ್ತು ಅಂತ ವಿವರಣೆಯನ್ನ ಕೊಡ್ತಾ ಬರ್ತಾರೆ. ಆದ್ರೆ ನಿಜವಾದ ಫಲ ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ಈಗ ನೋಡಿ, ಯಾರೋ ಒಬ್ಬ ಪೂಜೆ ಪುನಸ್ಕಾರ ಮಾಡಿ ಮನೆ ಕಟ್ತಾನೆ, ಯಾರೋ ಒಬ್ಬ ಪೂಜೆ ಪುನಸ್ಕಾರ ಮಾಡಿ ಅವನಿಗೆ ಮದ್ವೆ ಆಗತ್ತೆ. ಇದು ನಿಜವಾದ ಫಲನ ಅಂತ ನೋಡೋದಾದ್ರೆ ಇದು ನಿಜವಾದ ಫಲ ಅಲ್ಲ. ಯಾಕೆ ಅಂದ್ರೆ, ಒಬ್ಬ ನಾಸ್ತಿಕನಿಗೂ ಸಹ ಇದೆಲ್ಲವೂ ಸಹ ದೊರಕ್ತಾ ಹೋಗುತ್ತೆ ಅಲ್ವಾ. ಹಾಗಿದ್ರೆ ನಾಸ್ತಿಕನಿಗೂ ಅಥವಾ ಭಗವಂತನ ನಂಬುವವರಿಗೂ ಏನಪ್ಪ ವ್ಯತ್ಯಾಸ ಅಂತ ನೋಡೋದಾದ್ರೆ, ಫಲ ಅಂದ್ರೆ ಯಾವುದು ಅಂತ ಅಂದ್ರೆ, ನಾಸ್ತಿಕನಿಗೆ ಸಿಗದ ಇರುವಂತಹ ವಸ್ತು ನಮಗ್ ಸಿಕ್ಕುತ್ತಲ್ಲ, ಅದು ನಿಜವಾದ ಫಲ ಅಂತ ಹೇಳ್ತಾ ಹೋಗ್ತಾರೆ. ಅದು ಯಾವ್ದಪ್ಪ ಅಂತ ಅಂದ್ರೆ ಜ್ಞಾನ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆಂದ್ರೆ ಭಗವಂತ ಇದ್ದಾನೆ, ನನ್ ಜೊತೆ ಇದ್ದಾನೆ, ನನ್ ಕಷ್ಟ ಸುಖಕ್ಕಾಗ್ತಾನೆ ಅನ್ನೋದೊಂದು ನಮ್ಮ ಮೈಂಡ್ ಸೆಟ್ ಅಥವಾ ಒಂದು ಬಲ ಏನಿರುತ್ತೆ, ಅದು ನಾಸ್ತಿಕನಿಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಫಲ, ನಾವು ಪೂಜೆ ಮಾಡೋದ್ರಿಂದ ನಮಗೆ ಏನ್ ಸಿಕ್ಕುತ್ತೆ ಅಂದ್ರೆ, ನಾಸ್ತಿಕನಿಗೆ ದೊರಕದೇ ಇರುವಂತಹ ಆತ್ಮವಿಶ್ವಾಸ ನಮಗೆ ದೊರಕ್ತಾ ಹೋಗತ್ತೆ. ಅಷ್ಟೇ ಅಲ್ಲ, ಈ ಜ್ಞಾನ ಹಾಗಿದ್ರೆ ಯಾರ್ ಬೇಕಾದ್ರೂ ತಗೋಬಿಡ್ಬೋದಾ ಅಥವಾ ನಾವು ಭಗವದ್ಗೀತೆ ಕೇಳೋದ್ರಿಂದ ನಮ್ಗೆ ಸಿಕ್ಕತ್ತಾ ಅಂತ ನೋಡೋದಿದ್ರೆ, ಕೇವಲ ಕೇಳುವುದರಿಂದ ಅಥವಾ ಹೇಳುವುದರಿಂದ ಫಲ ದೊರಕೋದಿಲ್ಲ. ನಾನ್ ಭಗವದ್ಗೀತೆ ಹೇಳ್ತಾ ಇದ್ದೀನಿ, ಹಾಗೆ ನನಗೆ ತುಂಬಾ ಫಲ ಸಿಕ್ಬಿಡತ್ತಾ? ಅಥವಾ ನೀವೆಲ್ಲ ಭಗವದ್ಗೀತೆಯನ್ನ ಕೇಳ್ತಿದ್ದೀರಾ, ಹಾಗೆ ನಿಮಗ್ ಫಲ ತುಂಬಾ ಸಿಕ್ಕತ್ತಾ? ಹೇಳುವವರಿಗೂ ಸಿಕ್ಕೋದಿಲ್ಲ ಫಲ, ಕೇಳುವವರಿಗೂ ಸಿಕ್ಕೋದಿಲ್ಲ ಫಲ. ಹಾಗಿದ್ರೆ ಯಾಕ್ರಿ ಕೇಳ್ಬೇಕು, ಹಾಗಿದ್ರೆ ಯಾಕ್ರಿ ಹೇಳ್ಬೇಕು ಅಂತ ಹೇಳೋದಾದ್ರೆ,
ಯಾರು ಇದನ್ನ ಕೇಳ್ತಾರೋ ಅಥವಾ ಯಾರು ಇದನ್ನ ಹೇಳ್ತಾರೋ ಅದನ್ನ ಅವರು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅವರಿಗೆ ಫಲ ದೊರಕ್ತಾ ಹೋಗುತ್ತೆ. ನಾನು ಹೇಳ್ತೀನಿ ಅಂದ ಮಾತ್ರಕ್ಕೆ ಪುಸ್ತಕದಲ್ಲಿ ಏನಿದೆಯೋ ಅಥವಾ ನಾನು ಏನು ತಿಳ್ಕೊಂಡಿದ್ದೀನೋ ಅದನ್ನ ಹೇಳ್ತಾ ಹೋಗ್ತೀನಿ. ಆದ್ರೆ ಈ ಭಗವದ್ಗೀತೆಯ ಪೂರ್ಣ ಫಲ ನನಗ್ ದೊರಕಬೇಕು ಅಂತ ಅಂದ್ರೆ ನಾನು ಇದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಹೇಳುವುದಕ್ಕಿಂತ ಹೆಚ್ಚಾಗಿ ನಾನ್ ಫಸ್ಟ್ ಅಳವಡಿಸ್ಕೋಬೇಕು. ಹಾಗೇನೆ ಕೇಳುವುದಕ್ಕಿಂತಲೂ ಹೆಚ್ಚಾಗಿ ನೀವು ಅಳವಡಿಸಿಕೊಂಡಾಗ ಮಾತ್ರ ಇದರ ಫಲ ದೊರಕ್ತಾ ಹೋಗುತ್ತೆ. ಹಾಗಾಗಿ ಭಗವದ್ಗೀತೆ ಅನ್ನೋದೇನಿದೆ ಇದು ಪಾರಣೆ ಮಾಡುವಂತಹ ಶ್ಲೋಕಗಳು. ಅಂದ್ರೆ ಇದರ ಅರ್ಥವನ್ನ ತಿಳ್ಕೊಂಡು ನೀವು ಪ್ರತಿನಿತ್ಯ ಏನ್ ಮಾಡ್ತಾ ಹೋಗ್ಬೇಕು, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ಬೇಕಾಗತ್ತೆ. ಹಾಗಿದ್ರೆ ಇದರಿಂದ ಏನ್ ಸಿಕ್ಕತ್ತೆ? ಈಗ ಭಗವದ್ಗೀತೆಯಲ್ಲಿ ಏನೋ ಒಂದು ಅರ್ಥ ಇದೆ, ಇದನ್ನ ನಾನು ಕೇಳ್ತಾ ಇದ್ದೀನಿ ಅಥವಾ ನಾನು ಹೇಳ್ತಾ ಇದ್ದೀನಿ, ಇದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಪ್ಪ, ಏನ್ ಸಿಕ್ಕತ್ತೆ ನನಗೆ ಅಂತ ಕೇಳೋವರಿಗೆ, ಇದನ್ನ ಯಾರು ಕೇಳ್ತಾರೋ ಅವರಿಗೆ ಭಕ್ತಿ ಬರ್ತಾ ಹೋಗತ್ತೆ. ಭಕ್ತಿ ಅಂದ್ರೆ ನಾನು ಯಾವಾಗ್ಲೂ ಹೇಳೋ ಹಾಗೆ ಭಕ್ತಿ ಈಸ್ ನಥಿಂಗ್ ಬಟ್ ಪ್ರೀತಿ. ಸೊ ಭಗವಂತನ ಬಗ್ಗೆ ಪ್ರೀತಿ ಬರುತ್ತೆ ಅಂದಾಗ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಾವು ಅವನನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತೀವಿ. ಅವನಿಗೆ ಪ್ರೀತಿಸ್ತೀವಿ ಅಂದ ತಕ್ಷಣ ನಾವು ಹೇಳ್ತೀವಲ್ಲ, ಕರ್ಷತಿ ಇತಿ ಕೃಷ್ಣ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಕೃಷ್ಣ ನಮ್ಮನ್ನ ಇಷ್ಟಪಡ್ತಾ ಹೋಗ್ತಾನೆ ಅಥವಾ ನಾನು ಅವನನ್ನ ಇಷ್ಟಪಡ್ತಾ ಹೋಗ್ತಿದ್ದ ಹಾಗೆ ಏನಾಗುತ್ತಪ್ಪ ಅಂತ ಅಂದ್ರೆ, ವಿತೌಟ್ ಮೈ ನಾಲೆಡ್ಜ್, ನನಗೆ ಜ್ಞಾನವೇ ಇಲ್ಲದ ಹಾಗೆ ನಾನು ಏನ್ ಮಾಡ್ತೀನಿ, ನಾನು ಮಾಡುವಂತಹ ಸಕಲ ಕಾರ್ಯಗಳನ್ನ ಅವನಿಗೆ ಒಪ್ಪಿಸ್ತಾ ಹೋಗ್ತೀನಿ. ಇವತ್ ನಾನ್ ಬೆಳಗ್ಗೆ ಎದ್ನ, ಅಯ್ಯೋ ಭಗವಂತ, ನೀನ್ ಕೊಟ್ಟಂತಹ ಗಿಫ್ಟ್ ಇದು, ಇವತ್ತು ನಾನು ಇದನ್ನ ಅನುಭವಿಸ್ತಾ ಇದ್ದೀನಿ ನೋಡು ಅಂತ ನಾನ್ ಖುಷಿಯಾಗಿರ್ತೀನಿ. ನನಗ್ ಗೊತ್ತಿಲ್ಲದ ಹಾಗೆ ನನ್ನ ಜೀವನವನ್ನ ಅವನಿಗೆ ಮುಡಿಪಿಡ್ತಾ ಹೋಗ್ತೀನಿ. ಅಷ್ಟೇ ಅಲ್ಲ, ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ, ಅಖಿಲಂ ಅಂತ ಒಂದ್ ಪದ ಬರ್ತಾ ಹೋಗುತ್ತೆ. ಅಖಿಲಂ ಅಂದ್ರೆ ಅಂದ್ರೆ ಜ್ಞಾನ, ಅಂದ್ರೆ ಪರಿಪೂರ್ಣವಾಗಿ ನಮ್ಗೆ ಅವನ ಬಗ್ಗೆ ಜ್ಞಾನ ಬರ್ತಾ ಹೋದಾಗ ನಾವು ಮಾಡುವಂತಹ ಎಲ್ಲ ಕೆಲಸವನ್ನ ನಾವು ಅವನಿಗೆ ಅರ್ಪಿಸೋದ್ರಿಂದ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಮಗೆ ಯಾವುದೇ ರೀತಿಯಾದಂತಹ ಪಾಪಗಳು ಬರೋದಿಲ್ಲ. ಯಾಕೆ ಪಾಪಗಳು ಬರೋದಿಲ್ಲ? ನಾನು ನಾನು ಮಾಡುವಂತಹ ಎಲ್ಲ ಕಾರ್ಯಗಳನ್ನ ಅವನು ಹೇಳಿದಾನೆ, ನಿನ್ನ ಕರ್ಮವನ್ನ ಮಾಡು ಅಂತ. ಆ ಕರ್ಮ ಇಸ್ ನಥಿಂಗ್ ಬಟ್ ಕಾರ್ಯ. ಆ ಎಲ್ಲ ಕರ್ಮವನ್ನ ನಾನು ಮಾಡ್ತಾ ಇದ್ದೀನಿ. ಮಾಡುವುದರ ಜೊತೆಗೆ ವಿತೌಟ್ ಮೈ ನಾಲೆಡ್ಜ್ ಎಲ್ಲವನ್ನ ಅವನಿಗೆ ಅರ್ಪಿಸ್ತಾ ಇದ್ದೀನಿ. ಅಯ್ಯೋ ಇವತ್ ನಾನು ಎದ್ದೆ, ಥ್ಯಾಂಕ್ ಯು ಭಗವಂತ. ಮಲ್ಕೊಳ್ತಾ ಇದ್ದೀನಿ, ಭಗವಂತ ನನ್ನಿಂದ ಏನೇ ಇವತ್ತು ತಪ್ಪಾಗಿದ್ರು ನನ್ನನ್ನ ಕ್ಷಮಿಸ್ಬಿಡು. ಅಥವಾ ಯಾರಿಗೋ ನನ್ನಿಂದ ವಿತೌಟ್ ಮೈ ನಾಲೆಡ್ಜ್ ಯಾರಿಗಾರು ನೋವು ಮಾಡಿದ್ರೆ ನನ್ನನ್ನ ಕ್ಷಮಿಸ್ಬಿಡು. ಅಥವಾ ಗೊತ್ತಿಲ್ಲದೆ ಯಾರಿಗೋ ಕಾಲ್ ತುಳಿದ್ಬಿಟ್ಟಿ, ಅಯ್ಯೋ ಸಾರಿ ಕಣ್ರಿ, ತಪ್ಪಾಯ್ತು ಕಣ್ರಿ. ಅಥವಾ ನಮಗ್ ಬಿಕ್ಳಿಗೆ ಬಂದಾಗ್ಲೂ ಅಯ್ಯೋ ಭಗವಂತ. ಅಥವಾ ಕೆಲವರು ಆಕ್ಳಿಕೆ ಬಂದ ತಕ್ಷಣ ಶ್ರೀರಾಮಚಂದ್ರ, ಆಕ್ಷಿ ಅಂದ ತಕ್ಷಣ ಶ್ರೀರಾಮಚಂದ್ರ ಅಥವಾ ಶ್ರೀಕೃಷ್ಣ, ಹರಿ ಓಂ, ಏನೋ ಒಂದು ಹೇಳ್ತಾ ಇರ್ತಾರೆ. ವಿತೌಟ್ ಅವರ್ ನಾಲೆಡ್ಜ್ ನಾವೇನ್ ಮಾಡ್ತಾ ಹೋಗ್ತೀವಿ, ಅವನ ನಾಮಸ್ಮರಣೆಯನ್ನ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಏನಾಗ್ತಾ ಹೋಗುತ್ತೆ, ನಮ್ಮ ಪಾಪಗಳು ಬರೋದಿಲ್ಲ. ನೀವು ದೇವಸ್ಥಾನಕ್ಕೆ ಹೋದಾಗ ಕೇವಲ ಒಂದೇ ಒಂದು ಪ್ರದಕ್ಷಿಣೆ ಹಾಕಿದ್ರೂ ತಪ್ಪೇನಿಲ್ಲ. ಆದರೆ ಆ ಪ್ರದಕ್ಷಿಣೆಯ ಪ್ರತಿಯೊಂದು ಹೆಜ್ಜೆಯಲ್ಲಿ ಭಗವಂತ ಇರ್ಬೇಕು. ಹೇಗಿರ್ಬೇಕಪ್ಪ ಅಂದ್ರೆ, ಈ ರಾಯರ ಭಕ್ತರು ಹೆಜ್ಜೆ ನಮಸ್ಕಾರ ಅಂತ ಹಾಕ್ತಾರೆ ಕಣ್ರಿ. ಅಂದ್ರೆ ಬಹುಶಃ ಎಲ್ಲಾ ದೇವರಿಗೂ ಹಾಕ್ತಾರ ನನಗ್ ಗೊತ್ತಿಲ್ಲ. ಆದ್ರೆ ರಾಯರಿಗೆ ಹಾಕುವ ಹೆಜ್ಜೆ ನಮಸ್ಕಾರ ವಿಶೇಷ ಏನಪ್ಪಾ ಅಂದ್ರೆ, ಒಂದೊಂದು ಹೆಜ್ಜೆ ಇಟ್ಟಾಗ್ಲೂ ಸಹ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿವೆ ಅಂತ ಒಂದ್ ಸಲ ಶ್ಲೋಕ ಹೇಳ್ತೀವಿ, ಮತ್ತೆ ಇನ್ನೊಂದು ಹೆಜ್ಜೆ ಇಡ್ತೀವಿ, ಮತ್ತೆ ಶ್ಲೋಕ ಹೇಳ್ತೀವಿ, ಮತ್ತೆ ಹೆಜ್ಜೆ. ಅಂದ್ರೆ ಪ್ರತಿ ಹೆಜ್ಜೆಯಲ್ಲಿ ಭಗವಂತ ಇದ್ದಾನೆ. ಆ ರೀತಿ ನಾನು ಪ್ರತಿ ಹೆಜ್ಜೆಯಲ್ಲಿ ಹಾಕುವ ಒಂದೊಂದು ಕ್ಷಣದಲ್ಲೂ ಸಹ ಭಗವಂತ ಇದ್ದಾಗ ನಾನು ಒಂದೇ ಒಂದು ನಮಸ್ಕಾರ ಹಾಕಿದ್ರು ಸರಿ, ಅದೆಲ್ಲವೂ ಸಹ ಭಗವಂತನಿಗೆ ಅರ್ಪಿತವಾಗತ್ತೆ. ಇಲ್ಲ ಅಂದ್ರೆ ಯಾವ ರೀತಿ ಆಗತ್ತಪ್ಪ ಅಂತ ಅಂದ್ರೆ, ಒಂದ್ ಕಡೆ ಹೇಳ್ತಾ ಹೋಗ್ತಾರೆ, ಚಿತ್ತವಿಲ್ಲದ ಗುಡಿಯ ಸುತ್ತಿ ಫಲವೇನು, ಎತ್ತು ಗಾಣವತ ಸುತ್ತಿ ಬಂದಂತೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನೀನು ದೇವಸ್ಥಾನದ ಪ್ರದಕ್ಷಿಣೆ ಹಾಕ್ತಾ ಇದೀಯಾ, ನಿನ್ನ ಮನಸ್ಸಲ್ಲಿ ಅವ್ರು ಹಂಗ್ ಮಾಡ್ಬಿಟ್ರು, ಅವ್ರಿಗೆ ಡ್ಯಾನ್ಸ್ ಏನೇನೋ ನಮ್ಮ ಬಾಯಲ್ಲಿ ಕೆಟ್ಟ ಮಾತುಗಳು ಬರ್ತಾ ಹೋಗುತ್ತೆ. ಅಥವಾ ಅಯ್ಯೋ ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ನಮ್ಮ ಅತ್ತೆ ಬೈದ್ರು, ನಮ್ಮ ಮಾವ ಬೈದ್ರು, ಅಯ್ಯೋ ಇವತ್ ನನ್ ಗಂಡ ನನ್ ಮೇಲೆ ಕೋಪ ಮಾಡ್ಕೊಂಡ, ನನ್ ಮಗಳಿವತ್ ಕಷ್ಟ ಕೊಟ್ಲು. ಬರೀ ಇದೇ ಯೋಚನೆ ಮಾಡ್ಕೊಂಡು ನೀನು ದೇವಸ್ಥಾನವನ್ನ ಪ್ರದಕ್ಷಿಣೆ ಹಾಕಿದ್ರೆ, ಗಾಣದ ಎತ್ತಿರುತ್ತೆ ಗೊತ್ತಾ, ಹಳೆಯ ಕಾಲದಲ್ಲಿ ಗಾಣ ಅಂತ ಇರ್ತಿತ್ತು.
ಅಲ್ಲಿ ಕಾಳುಗಳನ್ನ ಹಾಕಿ ಗಾಣವನ್ನ ಸುತ್ತಿಸ್ತಾರೆ. ಆಗ ಎಣ್ಣೆ ಬರ್ತಾ ಹೋಗುತ್ತೆ. ಆ ಗಾಣಕ್ಕೂ ಏನೂ ಹಾಕದೆ ಸುಮ್ನೆ ಎತ್ತು ಸುತ್ತುತ್ತಾ ಇದ್ರೆ ಪ್ರಯೋಜನ ಇಲ್ಲ ಅಲ್ವಾ? ಹಾಗೇನೆ ನಾನೂ ಸಹ ಭಕ್ತಿ ಇಲ್ಲದ ಹಾಗೆ ನಾನು ದೇವಸ್ಥಾನವನ್ನ ಸುತ್ತಿದ್ರೆ ಏನೂ ಫಲವಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ನಾವು ಯಾವುದೋ ಒಂದು ಕ್ವೆಶ್ಚನ್ ಪೇಪರ್‌ಗೆ ಇನ್ಯಾವುದೋ ಉತ್ತರ ಪೇಜ್ ಗಟ್ಲೆ ಬರೆದ್ರೂ ಸಹ ನಮಗೆ ಹೇಗೆ ಫಲ ಬರೋದಿಲ್ವೋ, ಹಾಗೆ ನನಗೆ ಮಾಡಿದಂತಹ ಯಾವ ಸ್ ಸತ್ಕರ್ಮಗಳೇ ಆದ್ರೂ ಸಹ ನನಗೆ ಫಲ ಬರೋದಿಲ್ಲ. ಹಾಗಾಗಿ ನೀನು ತಿಳಿಯುವುದು ತುಂಬಾ ಮುಖ್ಯ ಅಂತ ಇಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ. ಹೌದಾ? ಇಷ್ಟು ದಿನ ಜ್ಞಾನ ಮುಖ್ಯ ಅಂದ್ರು, ಕೋಪ ಬಿಡಿ ಅಂದ್ರು, ಕೋಪಕ್ಕೆ ಮೂಲ ಕಾರಣ ಏನು ಅಂತ ಗೊತ್ತಾಯ್ತು. ಈಗ ತಿಳ್ಕೋಬೇಕಾ ಅಂತ ನೋಡೋದಾದ್ರೆ, ಹೌದು ರೀ ತಿಳ್ಕೋಬೇಕು. ಅದನ್ನೇ ಇಲ್ಲಿ 34ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ. 34ನೇ ಶ್ಲೋಕ ಏನ್ ಹೇಳುತ್ತಪ್ಪ ಅಂತ ನಾವೇನಾದ್ರೂ ನೋಡೋದಾದ್ರೆ, ತತ್ ತತ್ ಅಂತ ಅಂದ್ರೆ ವಿವಿಧ ಯಜ್ಞಗಳ ಆ ಜ್ಞಾನವನ್ನ ವಿಧಿ ಅಂದ್ರೆ ತಿಳಿಯಲು ಪ್ರಯತ್ನಿಸು. ಪ್ರಣಿಪಾತೇನ ಗುರುಗಳ ಬಳಿಗೆ ಹೋಗಿ ಪರಿಪ್ರಶ್ನೇನ ವಿನಯ ಪೂರಕವಾಗಿ ವಿಚಾರಗಳಿಂದ. ನಾವೇನ್ ಅನ್ಕೊಂತೀವಿ, ಹ್ಮ್ ಪರಿಪ್ರಶ್ನೇನ ಅಂದ ತಕ್ಷಣ ನಮಗೆ ಮನ್ಸಿಗೆ ಬಂದಿದ್ದೆಲ್ಲ ಪ್ರಶ್ನೆ ಕೇಳುವುದು ಅಂತ ನಾವ್ ಅನ್ಕೊಂಡ್ಬಿಟ್ಟಿದ್ವಿ. ಇಲ್ಲ, ನಮಗ್ ಮನ್ಸಿಗೆ ಬಂದಿದ್ದೆಲ್ಲ ಅಲ್ಲ, ವಿನಯ ಪೂರಕವಾದ ವಿಚಾರಣೆಗಳು ಅಂತ ಅದ್ರ ಅರ್ಥ. ಹಾಗೇನೆ ಸೇವೆಯ ಅಂದ್ರೆ ಸೇವೆಯಲ್ಲಿ ಸಲ್ಲಿಸುವುದರಿಂದ, ಉಪದೇಕ್ಷತಿ ಅಂದ್ರೆ ಅವರು ದೀಕ್ಷೆಯನ್ನ ನೀಡುವರು. ತೇ ನಿನಗೆ ಜ್ಞಾನಂ ಜ್ಞಾನದಲ್ಲಿ ಜ್ಞಾನಿನಃ ಅಂದ್ರೆ ಆತ್ಮ ಸಾಕ್ಷಾತ್ಕಾರಗಳು, ತತ್ವ ಸತ್ಯದ ದರ್ಶನ ಅಂದ್ರೆ ನಿನಗೆ ದರ್ಶನವಾಗ್ತಾ ಹೋಗತ್ತೆ. ಅಂದ್ರೆ ಇಲ್ಲಿ ನಾವು ತಿಳ್ಕೊಳ್ಳೋದು ಅಂದ್ರೆ ಏನು ಅಂತ ನಾವೇನಾದ್ರು ನೋಡೋದಾದ್ರೆ, ತಿಳಿದುಕೊಳ್ಳೋದ್ರಲ್ಲಿ ಎರಡು ರೀತಿಯಾದಂತಹ ತಿಳುವಳಿಕೆ ಬರುತ್ತೆ ಅಂತ ಹೇಳ್ತಾರೆ. ಇದನ್ನ ನಾವು ಆಲ್ರೆಡಿ ಮುಂಚೆನೂ ತಿಳ್ಕೊಂಡಿದೀವಿ. ಒಂದು ಪರೋಕ್ಷವಾಗಿ, ಇನ್ನೊಂದು ಅಪರೋಕ್ಷವಾಗಿ. ಪರೋಕ್ಷವಾಗಿ ಅಂದ್ರೆ ಏನು? ಶಾಸ್ತ್ರಗಳಿಂದ, ಅಥವಾ ಭಗವದ್ಗೀತೆ ಏನ್ ಹೇಳ್ತಾ ಇದೆ, ಅಥವಾ ವಿಷ್ಣು ಸಹಸ್ರನಾಮದ ಅರ್ಥ ಏನ್ ಹೇಳ್ತಿದೆ, ಅಥವಾ ಭಾಗವತ ಏನ್ ಹೇಳ್ತಿದೆ, ರಾಮಾಯಣ ಏನ್ ಹೇಳ್ತಾ ಇದೆ, ಮಹಾಭಾರತ ಏನ್ ಹೇಳ್ತಾ ಇದೆ ಅಂತ ನಾನು ಭಗವಂತನ ಬಗ್ಗೆ ಪರೋಕ್ಷವಾಗಿ ತಿಳ್ಕೊಳ್ತಾ ಹೋಗ್ತೀನಿ. ಅಂದ್ರೆ ಹೆಜ್ಜೆ ಹೆಜ್ಜೆಗೆ ನಾನು ಭಗವಂತನನ್ನ ತಿಳಿದುಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಹೋಗ್ತಾ ಹೋಗ್ತೀನಿ. ಈಗ ಉದಾಹರಣೆ, ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂದಾಗ ಉದಾಹರಣೆ ಯಾವುದೋ ಒಂದು ರೂಟ್ ಮ್ಯಾಪ್ ಹಾಕೊಂಡಿದ್ದೀನಿ, ಅಥವಾ ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ. ಆ ಬಸ್ ಬಂದ ತಕ್ಷಣ ಫಸ್ಟ್ ರಾಮನಗರ ಬರುತ್ತೆ, ಆಮೇಲೆ ಮಂಡ್ಯ ಬರುತ್ತೆ, ಆಮೇಲೆ ಮದ್ದೂರ್ ಬರುತ್ತೆ. ಅಂದ್ರೆ ಒಂದೊಂದೇ ಊರು ಹೇಗೆ ಬರ್ತಾ ಹೋಗುತ್ತೆ, ಹಾಗೇನೆ ಇಲ್ಲೂ ಸಹ ನಾನೇನ್ ಮಾಡ್ತೀನಿ, ಪರೋಕ್ಷವಾಗಿ ಭಗವಂತನ ಬಗ್ಗೆ ನಿಧಾನವಾಗಿ ನಾನು ತಿಳಿದುಕೊಳ್ಳುವಂತಹ ಕೆಲಸವನ್ನ ಮಾಡ್ತೀನಿ. ಅದರಿಂದ ಏನಾಗುತ್ತಪ್ಪ ಅಂದ್ರೆ ಅಪರೋಕ್ಷವಾಗಿ, ಈಗ ಪರೋಕ್ಷವಾಗಿ ನಾವು ತಿಳ್ಕೊಂಡ್ವಿ, ಅಪರೋಕ್ಷವಾಗಿ ಅಂದ್ರೆ ಒಳಗಿನಿಂದ ಏನಾಗ್ತಾ ಹೋಗುತ್ತೆ, ನಮಗೆ ಭಗವಂತನ ಅರಿವು ಬರ್ತಾ ಹೋಗುತ್ತೆ. ಉದಾಹರಣೆ, ನನಗೆ ಜೀವನದಲ್ಲಿ ಏನೋ ಆಗ್ತಾ ಇದೆ, ನನ್ಗೇನೋ ತುಂಬಾ ಕಷ್ಟ ಇದೆ. ಮೊದಲೆಲ್ಲ ಆದ್ರೆ ಎಲ್ಲರಿಗೂ ದೂಷಣೆ ಮಾಡ್ಕೊಂಡ್ ಬರ್ತಾ ಇದ್ವಿ. ಈಗ ನನಗೆ ಈ ಭಗವಂತನ ಬಗ್ಗೆ ತಿಳ್ಕೊಳ್ತಾ ನನ್ನ ಅರಿವಿಗೆ ಬರ್ತಾ ಇದೆ, ಇದೆಲ್ಲವೂ ಆಗ್ತಾ ಇರೋದು ಭಗವಂತ ಕೇವಲ ನಿನ್ನಿಂದ, ನನ್ನ ಒಳಿತಿಗಾಗಿ ನೀನು ಮಾಡ್ತಾ ಇದೀಯಾ. ಹೇಗೆ ಅಂತ ಅಂದ್ರೆ, ಅಪ್ಪ ಅಮ್ಮ ಎಲ್ಲೋ ಕರ್ಕೊಂಡು ಹೋದಾಗ ಮಗು ಏನೋ ಒಂದ್ ಚಿಕ್ಕ ಪುಟ್ಟ ಹಠ ಮಾಡುತ್ತೆ, ನಂಗೆ ಐಸ್ ಕ್ರೀಮ್ ಬೇಕು ಅಂತನೋ, ಚಾಕ್ಲೇಟ್ ಬೇಕು ಅಂತನೋ, ಅಥವಾ ಇನ್ನೇನೋ ಒಂದ್ ಐಟಮ್ ಅನ್ನ ಹಠ ಮಾಡುತ್ತೆ. ಆದ್ರೆ ಅಪ್ಪ ಅಮ್ಮನಿಗೆ ಅಪ್ಪ ಅಮ್ಮ ಮಕ್ಕಳಿಗೆ ಕೊಡ್ಸೋದಿಲ್ಲ. ತಕ್ಷಣ ಮಕ್ಳಿಗೆ ಏನ್ ಅನ್ಸುತ್ತೆ, ಅಯ್ಯೋ ನಮ್ಮ ಅಪ್ಪ ಅಮ್ಮ ಎಷ್ಟು ಕಂಜೂಸಪ್ಪ, ಇವ್ರು ಏನು ಕೊಡ್ಸೋದೇ ಇಲ್ಲ, ಕರ್ಕೊಂಡೋಗಿ ಹಂಗೆ ಕರ್ಕೊಂಡ್ ಬಂದ್ಬಿಟ್ರು ಅಂತ ಅವ್ರಿಗೆ ಅನ್ಸುತ್ತೆ. ಆದ್ರೆ ಯಾಕೆ ಕೊಡಿಸ್ಲಿಲ್ಲಪ್ಪ ಅಪ್ಪ ಅಮ್ಮ ಅಂದ್ರೆ, ಅವ್ರು ಏನೋ ನೋಡಿರ್ತಾರೆ, ಐಸ್ ಕ್ರೀಮ್ ಚೆನ್ನಾಗಿಲ್ಲ ಅಂತನೋ, ಅಥವಾ ಹೋಟೆಲ್ ಚೆನ್ನಾಗಿಲ್ಲ ಅಂತನೋ, ಕ್ಲೀನ್ ಇಲ್ಲ ಅಂತನೋ, ಅಥವಾ ಅದು ತಿನ್ನೋದ್ರಿಂದ ನನ್ನ ಮಗುವಿನ ಆರೋಗ್ಯ ಹಾಳಾಗತ್ತೆ ಅಂತನೋ, ಅಥವಾ ನಿನ್ನೆ ಮಗು ಚಾಕ್ಲೇಟ್ ತಿಂದಿತ್ತು, ಇವತ್ತೂ ಚಾಕ್ಲೇಟ್ ತಿಂದ್ರೆ ಅದಕ್ಕೆ ಹೊಟ್ಟೆ ನೋವು ಬರುತ್ತೆ. ನೋಡಿ, ಅಲ್ಲಿ ಏನಿದೆ, ಮಗುವಿನ ಬಗ್ಗೆ ಕಾಳಜಿ ಇದೆ ಅಷ್ಟೇನೆ. ಹಾಗೇನೆ ಇಲ್ಲೂ ಅಷ್ಟೇ, ನಮಗ್ ಅನಿಸ್ತಾ ಇದೆ ಭಗವಂತ ನಮಗೇನು ಕೊಟ್ಟೇ ಇಲ್ಲ, ಅಯ್ಯೋ ನನ್ಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೆ. ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್ ಅನ್ಕೊಂತಾರೆ, ಅಯ್ಯೋ ಇವ್ರು ಏನಪ್ಪಾ ಇವ್ರು, ಅವ್ರಿಗೆಲ್ಲ ಕಮ್ಮಿ 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 ಓದ್ಕೊಂಬ ಅಂದ್ಬಿಟ್ಟು ನನಗ್ ಮಾತ್ರ ಜಾಸ್ತಿ ಓದ್ಕೊಂಡ್ ಬಾ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ?
ನಿನಗೆ ಯೋಗ್ಯತೆ ಇದೆ, ಅರ್ಹತೆ ಇದೆ. ನೀನು ಅವ್ರಿಗಿಂತ ಇನ್ನೂ ಕಷ್ಟಪಡ್ಬೇಕು. ನೀನ್ ಕಷ್ಟಪಡ್ಬೇಕು ಅಂದಾಗ ನೀನ್ ಇನ್ನೂ ಜಾಸ್ತಿ ಓದ್ಬೇಕು. ಅಲ್ಲೂ ಸಹ ಅವನ ಮೇಲೆ ಪ್ರೀತಿನೇ ಇದೆ. ಹಾಗೆ ಭಗವಂತ ನಮಗೆ ಕಷ್ಟ ಕೊಡ್ತಾ ಇದ್ದಾನ? ಓ, ನನಗೆ ಸಹಿಸ್ಕೊಳ್ಳೋ ಶಕ್ತಿ ಇದೆ, ಅದಕ್ಕೆ ಭಗವಂತ ನನಗ್ ಕೊಡ್ತಾ ಇದ್ದಾನೆ. ಅಥವಾ ನನಗ್ ಕೊಡ್ಸಿಲ್ವಾ? ಓಕೆ, ಇದರಿಂದ ನನಗೇನೋ ಅನಾಹುತ ಆಗ್ತಿತ್ತು, ಹಾಗಾಗಿ ಭಗವಂತ ನನಗೆ ಇದನ್ನ ಕೊಟ್ಟಿಲ್ಲ. ಈ ರೀತಿಯಾದಂತಹ ಜ್ಞಾನ ನಮ್ಮ ಒಳಗಿನಿಂದ ಭಗವಂತನನ್ನ ಕಂಡಾಗ ನಮಗೆ ಬರ್ತಾ ಹೋಗುತ್ತೆ. ನಾನು ನೋಡ್ಬಿಟ್ಟಿದ್ದೀನಿ, ನಾನ್ ಹೀಗೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ, ನೀವು ಎಕ್ಸ್ಪೀರಿಯನ್ಸ್ ಮಾಡಿ. ಆಗೋದಿಲ್ಲ. ನೀವೇ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗತ್ತೆ. ಹೇಗೆ ಯಾವುದೋ ಒಂದು ಹೋಟೆಲ್ನಲ್ಲಿ ಯಾವುದೋ ಒಂದು ಖಾದ್ಯ ತುಂಬಾ ಚೆನ್ನಾಗಿತ್ತು ಕಣ್ರಿ ಅಂತ ನಾನ್ ಹೇಗ್ ಹೇಳ್ತೀನಿ, ನಾನು ತಿಂದು ಹೇಳ್ತೀನಿ ಅಲ್ವಾ? ನಿಮಗೆ ಆ ಅನುಭವ ಬರ್ಬೇಕು ಅಂದ್ರೆ ನೀವೇ ಹೋಗಿ ತಿಂದ್ರೆ ಮಾತ್ರ ಆ ಅನುಭವ ಬರೋದಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಭಗವಂತನನ್ನ ನಾವು ಒಳಗಿನಿಂದ ತಿಳ್ಕೋಬೇಕು, ಆ ಜ್ಞಾನ ಬರಬೇಕು ಅಂದ್ರೆ ಅದು ನಿಮಗಾಗಿ ನಿಮಗೇ ಬರಬೇಕೇ ವಿನಃ ಯಾರು ಹೇಳೋದ್ರಿಂದನೋ ಅಥವಾ ಯೂಟ್ಯೂಬ್ ಅಲ್ಲಿ ಪ್ರವಚನ ಕೇಳೋದ್ರಿಂದನೋ ಅಥವಾ ಒಂದ್ 20 ಕ್ಲಾಸ್ ಅಟೆಂಡ್ ಮಾಡೋದ್ರಿಂದಲೋ ಖಂಡಿತವಾಗ್ಲೂ ಬರೋದಿಲ್ಲ. ಯಾವಾಗ ಬರುತ್ತೆ? ಅದು ನಿಮ್ಮಲ್ಲಿ ನೀವು ಅನುಭವಿಸಿದಾಗ ಮಾತ್ರ ಅದು ಬರೋದಿಕ್ಕೆ ಸಾಧ್ಯ. ಹಾಗೇನೆ ಮೊದಲು ನಮ್ಮನ್ನ ನಾವು ತಿಳ್ಕೋಬೇಕಾಗತ್ತೆ. ಹೌದು, ನಮಗೆ ಈಗ ಕೆಲವ್ರು ಹೇಳ್ತಾರೆ, ಆ ಎಲ್ಲ ಸುಲಭ ಕಣ್ರಿ, ಇದು ಸುಲಭ ಇದೆ, ಅದು ಸುಲಭ ಇದೆ, ಇದು ಹೀಗಿದೆ, ಅದು ಹಾಗಿದೆ. ಆದ್ರೆ ಕಷ್ಟ ಯಾವುದು ಹಾಗಿದ್ರೆ ಅನ್ನೋದಾದ್ರೆ ಸರಳವಾಗಿ ಇರೋದೇ ಕಷ್ಟ. ಹಾಗೇನೆ ಇಲ್ಲೂ ಅಷ್ಟೇ, ಆ ಯಾವುದು ಕಷ್ಟ ಅಂತ ಅಂದ್ರೆ ನಾವು ಭಗವಂತನನ್ನ ತಿಳ್ಕೊಳ್ಳೋದೇ ತುಂಬಾ ಕಷ್ಟ ಆಗತ್ತೆ. ಇದನ್ನ ಹೇಗ್ ಹೇಳ್ತಾ ಹೋಗ್ತಾರೆ ಅಂದ್ರೆ, ಒಬ್ಬ MSc ಇನ್ ಅಗ್ರಿಕಲ್ಚರ್ ಓದಿರ್ತಾನೆ. ಅವನಿಗೆ ಅಗ್ರಿಕಲ್ಚರ್ ಬಗ್ಗೆ ಎಲ್ಲ ಜ್ಞಾನವು ಥಿಯರಿಟಿಕಲಿ ಗೊತ್ತಿರುತ್ತೆ ಅವನಿಗೆ. ಅವನು ಬೇಕಾದ್ರೆ ನೆಕ್ಸ್ಟ್ ಬರೋ ಸ್ಟೂಡೆಂಟ್ಸಿಗೆಲ್ಲ ಅವನೇ ಪಾಠ ಮಾಡೋ ಅಷ್ಟು ತಿಳುವಳಿಕೆಯನ್ನ ಹೊಂದಿದ್ದಾನೆ. ಅದೇ ಇನ್ನೊಬ್ಬ ಕೃಷಿಕ ಇರ್ತಾನೆ, ಅವನು ಹುಟ್ಟು ಕೃಷಿಕ. ಕೃಷಿಕರ ಮನೆಯಲ್ಲೇ ಹುಟ್ಟಿರ್ತಾನೆ, ಆ ಸಲಕರಣೆಗಳನ್ನ ನೋಡಿರ್ತಾನೆ. 10 ವರ್ಷಗಳು ಆ ಬೆಳೆ ಹೇಗೆ ಬೆಳೀತು, ಏನು ಪ್ರತಿಯೊಂದು ಅವನಿಗೆ ಗೊತ್ತಿರುತ್ತೆ. ಆದ್ರೆ ಅವನಿಗೆ ಪಾಠ ಮಾಡೋದಿಕ್ ಬರೋದಿಲ್ಲ. ಆದ್ರೆ ಇಲ್ಲಿ ಯಾರು ಒಳ್ಳೆ ಕೃಷಿಕ ಅಂತ ನಾವು ತಗೊಂಡಾಗ ನಾವೇನ್ ಮಾಡ್ತೀವಿ, ಯಾರು ಕೃಷಿ ಮಾಡ್ತಿದ್ನಲ್ಲ ವಿತೌಟ್ ಡಿಗ್ರಿ, ಅವನನ್ನ ನಾವು ಒಳ್ಳೆ ಕೃಷಿಕ ಅಂತ ನಾವು ತಗೊಳ್ತೀವಿ ಅಲ್ವಾ? ಇನ್ನೊಬ್ಬ ಯಾರು ಕೇವಲ ಪದವಿಯನ್ನ ತೆಗೆದುಕೊಂಡು ಕೃಷಿ ಮಾಡ್ತಾ ಇದ್ದ, ಅವನನ್ನ ನಾವು ಒಳ್ಳೆ ಕೃಷಿಕ ಅಂತ ಕರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಅವನು MSc ಇನ್ ಅಗ್ರಿಕಲ್ಚರ್ ಗೋಲ್ಡ್ ಮೆಡಲಿಸ್ಟೇ ಆದ್ರೂನು ಅವನಿಗೆ ಕೃಷಿ ಬಗ್ಗೆ ಅವನು ಹೋಗಿ ಆ ಜಮೀನಿನಲ್ಲಿ ಇಳಿದಿಲ್ಲ ಅಥವಾ ಗದ್ದೆನಲ್ಲಿ ಇಳಿಲಿಲ್ಲ, ಅವನು ಅಲ್ಲಿ ಉಳುಮೆ ಮಾಡಿಲ್ಲ, ಅಥವಾ ಯಾವ ಆ ಬೆಳೆಗೆ ಯಾವ ಕಾಯಿಲೆ ಬರುತ್ತೆ ಅಂತ ಅವನಿಗೆ ಗೊತ್ತೇ ಇಲ್ಲ ಅಂತ ಅಂದ್ರೆ ಅವನು ಓದಿದ್ದು ಸಹ ವ್ಯರ್ಥ ಆಗೋಗತ್ತೆ. ಹಾಗೇನೆ ಇಲ್ಲಿ ಯಾವುದು ಸರಿ ಅಂತ ನಾವೇನಾದ್ರೂ ನೋಡೋದಾದ್ರೆ, ನಾವು ಪದವೀಧರನ ಮಾತನ್ನೂ ಕೇಳಬೇಕು, ಅದರ ಜೊತೆ ಕೃಷಿಕನ ಆ ಅನುಭವವನ್ನು ನಾವು ತಗೋಬೇಕಾಗತ್ತೆ. ಆ ರೀತಿ ಎರಡನ್ನೂ ಸಮಾನವಾಗಿ ನಾವು ತೆಗೆದುಕೊಂಡಾಗ ನಾವು ಸಹ ಭಗವಂತನ ಬಗ್ಗೆ ತಿಳಿದುಕೊಳ್ಳೋದಿಕ್ಕೆ ಆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಅನುಭವ ವಿರುವವರ ಬಳಿ ನಾವು ತಿಳಿದುಕೊಳ್ಳೋದು ಒಳ್ಳೇದು. ಹಾಗೇನೆ ಜ್ಞಾನಿಗಳಿಂದ ನಾವು ಭಗವಂತನ ಬಗ್ಗೆ ತಿಳ್ಕೊಬೇಕಾಗತ್ತೆ. ಅಂದ್ರೆ ಯಾರು ದೇವರನ್ನ ಕಂಡಿರ್ತಾರೆ ಅವರ ಬಳಿ ದೇವ್ರು ಹೇಗಿದ್ದಾನೆ ಅಂತ ತಿಳಿದುಕೊಳ್ಳೋದು ಬಹಳ ಉತ್ತಮ ಅಂತ ಹೇಳ್ತಾ ಹೋಗ್ತಾರೆ. ಹಾಗಿದ್ರೆ ಇವ್ರು ಎಲ್ಲಿ ಸಿಗ್ತಾರೆ ದೇವರನ್ನ ಕಂಡಿರೋರು ಅಂತ ನಾವೇನಾದ್ರು ನೋಡೋದಾದ್ರೆ, ದೇವರನ್ನ ನೋಡಿರೋರು ಸಿಗೋದು ಬಹಳ 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 ವಿರಳ. ಅಯ್ಯಯ್ಯೋ, ಈಗ ವಿರಳ ಅಂತ ಅಂದ್ಬಿಟ್ರೆ ನಾವು ಅವ್ರ ಹತ್ರ ದೇವ್ರ ಬಗ್ಗೆ ಹೇಗೆ ತಿಳ್ಕೊಳ್ಳೋದಪ್ಪ ಅಂತ ನಾವೇನಾದ್ರು ನೋಡೋದಾದ್ರೆ, ಅವ್ರು ಕಾಣೋಕ್ ಸಿಗೋದು ತುಂಬಾ ಕಡಿಮೆ. ಆದ್ರೆ ಪ್ರಪಂಚದಲ್ಲಿ ನಾವೇನ್ ಮಾಡ್ತೀವಿ, ಈ ಪ್ರಪಂಚದಲ್ಲಿ ನಾವು ಮುಳುಗೋಗ್ಬಿಟ್ಟಿದೀವಿ. ಮನೆ, ಆಸ್ತಿ ಪಾಸ್ತಿ, ನನ್ ಮಗ ನನ್ ಗಂಡ ಅಲ್ವಾ, ಈ ಬಾಂಧವ್ಯದಲ್ಲಿ ನಾವು ಸಿಲುಕ್ ಹಾಕೊಂಡ್ಬಿಟ್ಟಿದೀವಿ. ಆದ್ರೆ ದೇವರನ್ನ ಕಂಡವರು ಇದೆಲ್ಲವುದರಿಂದ ದೂರ ಇರ್ತಾರೆ. ಅವರಿಗೆ ಭಗವಂತನೇ ಎಲ್ಲ ಆಗೋಗ್ಬಿಟ್ಟಿರ್ತಾನೆ, ನಮಗೆ ಈ ಪ್ರಪಂಚನೇ ಎಲ್ಲ. ಆದ್ರೆ ದೇವರನ್ನ ಕಂಡವರಿಗೆ ದೇವರೇ ಎಲ್ಲ, ಭಗವಂತನೇ ಎಲ್ಲ ಆಗ್ಬಿಟ್ಟಿರ್ತಾನೆ. ಹೇಗಪ್ಪ ಅಂತ ಅಂದ್ರೆ ಶುಕಾಚಾರ್ಯರ ಹಾಗೆ. ಯಾಕೆ ಅಂತ ಅಂದ್ರೆ ಶುಕಾಚಾರ್ಯರಿಗೆ ಭಗವಂತನನ್ನ ಅವರು ಕಂಡಿರೋದ್ರಿಂದ
ಅವರಿಗೆ ಭಗವಂತ ಬಿಟ್ಟು ಬೇರೆ ಏನೂ ಬೇಡ ಅನ್ನುವಂತಹ ಮನಸ್ಥಿತಿಗೆ ಅವರು ಹೋಗಿರ್ತಾರೆ. ಹಾಗೆ ಅಂಥವರನ್ನ ಕಂಡಾಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಪಣಿಪಾತೇನ ಅಂದ್ರೆ ಶರಣಾಗ್ಬೇಕು. ಹೇಗೆ ಶರಣಾಗ್ಬೇಕಪ್ಪ ಅಂತ ಅಂದ್ರೆ, ಈ ದೇವರನ್ನ ಕಂಡವರು ಈ ಪ್ರಪಂಚದಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಸಿಗೋದೇ ಬಹಳ ಕಡಿಮೆ. ಅಥವಾ ಅವ್ರು ಸಿಕ್ಕಿದ್ರೂ ಸಹ ಅವ್ರು ಮಾತಾಡೋದಿಲ್ವಂತೆ. ಈಗ ನಾವೇನ್ ಮಾಡ್ತೀವಿ, ನಾವು ಸ್ವಲ್ಪ ತಿಳ್ಕೊಂಡಿರ್ತೀವಿ, ಬಡ 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 ಮಾತಾಡ್ತಿರ್ತೀವಿ. ಅವರಿಗೆ ದೇವ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರೋದ್ರಿಂದ ಅವರು ದೇವರ ಬಗ್ಗೆ ಮಾತೇ ಆಡೋದಿಲ್ವಂತೆ. ನಾವೇ ಅವರ ಬಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ಬೇಕಂತೆ. ಹೀಗಾ ಹಾಗಾ, ಹೇಗೆ ಅರ್ಜುನ ಕೃಷ್ಣನನ್ನ ಅಂದ್ರೆ ಅರ್ಜುನನು ಜ್ಞಾನಿ ಅಲ್ವಾ, ಅವನಿಗೆಲ್ಲ ಗೊತ್ತಿದ್ರು ಸಹ ಅವನಿಗೇನೂ ಗೊತ್ತಿಲ್ವೇನೋ ಅನ್ನೋ ಹಾಗೆ ವಿನಮ್ರತೆಯಿಂದ ಕೃಷ್ಣನ ಬಳಿ ಪ್ರಶ್ನೆಯನ್ನ ಕೇಳ್ತಾನೆ. ಯಾಕೆ ಅಂತಂದ್ರೆ ಜಗತ್ತಿಗೆ ಉತ್ತರ ಸಿಕ್ಲಿ ಅಂತ. ಹಾಗೇನೆ ನಾವು ಅಷ್ಟೇ, ಇಂತಹವರು ಸಿಕ್ಕಾಗ ನಾವು ಭಗವಂತನ ಬಗ್ಗೆ ತಿಳ್ಕೋಬೇಕು ಅಂತ ನಮಗ ಆಸೆ ಇದ್ದಾಗ ಅವರು ಸ್ವಲ್ಪ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತಾರಂತೆ. ಅವ್ರೇನು ಹೇಳೋದೇ ಇಲ್ವಂತೆ. ಮತ್ತೆ ನಾವು ಅವರಿಗೆ ಮರು ಪ್ರಶ್ನೆ ಮಾಡ್ಬೇಕಂತೆ. ಅವರು ಮರು ಪ್ರಶ್ನೆ ಮಾಡಿದ್ರು ಹೌದಾ, ಅವರು ನಮ್ಮನ್ನ ಕೆಲವೊಮ್ಮೆ ಜೀತದ ಆಳಾಗಿ ನೋಡ್ತಾರಂತೆ. ಜೀತದ ಆಳಾಗಿ ನೋಡಿ ಕೆಲಸ ಮಾಡಿಸ್ಕೊಳ್ತಾರಂತೆ, ಕಾರ್ಯ ಮಾಡಿಸ್ಕೊಂತಾರಂತೆ. ಯಾಕೆ ಅಂದ್ರೆ ಇವನಿಗೆ ದೇವರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿನೇ ಬೇಡ, ಇವನ್ ನನ್ನನ್ನ ಬಿಟ್ಟು ಹೋಗ್ಬಿಡ್ಲಿ ಅಂತ. ಆದ್ರೆ ಅದನ್ನೆಲ್ಲ ಮಾಡಿ ನಾವು ಮತ್ತೆ ಮತ್ತೆ ಅವ್ರಿಗೆ ಇಲ್ಲ, ನನಗೆ ದಯವಿಟ್ಟು ದೇವ್ರ ಬಗ್ಗೆ ಹೇಳಿ, ದೇವ್ರ ಬಗ್ಗೆ ಹೇಳಿ ಹೇಳಿ ಅಂತ ನಾವು ಕೇಳಿದಾಗ ಹೇಳ್ತಾರಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅನ್ನೋ ಹಾಗೆ, ನೀವು ಯಾರನ್ನೋ ಒಬ್ರನ್ನ ಗುರುವಾಗಿ ಸ್ವೀಕಾರ ಮಾಡಿದಾಗ ಅವರಿಗೆ ಸಂಪೂರ್ಣ ಶರಣಾಗಿ ಇಲ್ಲ ನೀವು ಹೇಳಿ ನಾವು ಕೇಳ್ತೀವಿ ಅಂತ ಮರು ಪ್ರಶ್ನೆಯನ್ನ ಪ್ರತಿ ಸಲ ಮಾಡಿದಾಗ ದೇವರ ಬಗ್ಗೆ ಆಗ ಅವರು ಜ್ಞಾನವನ್ನ ಹೇಳ್ತಾ ಹೋಗ್ತಾರಂತೆ. ಹೇಗೆ ನಾನು ಆಗ್ಲೇ ಹೇಳಿದಾಗ ಶುಕಾಚಾರ್ಯರ ಹಾಗೆ. ಏಕೆಂದ್ರೆ ಇಲ್ಲಿ ಶುಕಾಚಾರ್ಯರು ಏನ್ ಮಾಡ್ತಾರೆ, ಪರೀಕ್ಷಿತನಿಗೆ ಗುರುಗಳ ಅವಶ್ಯಕತೆ ಇರುತ್ತೆ. ಹಾಗಾಗಿ ಪರೀಕ್ಷಿತನಿಗೂ ಸಹ ಭಾಗವತದ ಕಥೆಯನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಭಗವಂತನ ಬಗ್ಗೆ ವರ್ಣನೆ ಮಾಡ್ತಾ ಹೋಗ್ತಾರೆ. ಆ ರೀತಿ ವರ್ಣನೆ ಮಾಡಿದ್ರಿಂದಲೇ ಪರೀಕ್ಷಿತನಿಗೆ ಮುಕ್ತಿ ಸಿಕ್ತು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಪರೀಕ್ಷಿತ ಮಹಾರಾಜನಿಗೂ ಸಹ ಶುಕಾಚಾರ್ಯರು ಏನ್ ಮಾಡ್ತಾರೆ, 4 ದಿನದಿಂದ ಅಂದ್ರೆ ಭಾಗವತ ಬಹಳ ದೊಡ್ಡ ಗ್ರಂಥ ಆಗಿರೋದ್ರಿಂದ 4 ದಿನಗಳ ಕಾಲ ಸತತವಾಗಿ ಅವರು ಭಗವಂತನ ಬಗ್ಗೆ ಹೇಳ್ತಾನೆ ಇರ್ತಾರೆ. ಅವನು ಕೇಳ್ತಾನೆ ಇರ್ತಾನೆ. ಕೇಳ್ತಾ 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 ಏನ್ ಮಾಡ್ತಾರೆ, 4 ದಿನ ಆದಾಗ ಕೃಷ್ಣನ ಬಗ್ಗೆ ಸ್ವಲ್ಪ ಹೇಳ್ಬಿಟ್ಟು ಶುಕಾಚಾರ್ಯರು ನಿಲ್ಲಿಸ್ಬಿಡ್ತಾರೆ. ಮುಂದೆ ಹೋಗೋಣವಾ ಅಂತ ಹೇಳ್ತಾರೆ. ಆಗ ಪರೀಕ್ಷಿತ ಮಹಾರಾಜ ಹೇಳ್ತಾನೆ, ಇಲ್ಲ ನೀವು ಕೃಷ್ಣನ್ ಬಗ್ಗೆ ನೀವು ತುಂಬಾ ಕಮ್ಮಿ ಹೇಳಿದ್ರಿ ಅಂತ. ಆಗ ಶುಕಾಚಾರ್ಯರು ಹೌದಾ ಅಂದ್ರೆ ನೋಡಿ, ಅವ್ರಿಗೆ ಗೊತ್ತಿರುತ್ತೆ ಎಲ್ಲವುದು, ಗೊತ್ತಿದ್ರು ಸಹ ಹೌದಾ ನಾನು ಕಮ್ಮಿ ಹೇಳದ್ನಾ ಅಂತ ಹೇಳ್ತಾರಂತೆ. ಆಗ ಪರೀಕ್ಷಿತ ಮಹಾರಾಜ, ಹೌದು ನೀವು ತುಂಬಾ ಕಮ್ಮಿ ಹೇಳಿದ್ರಿ ನೋಡಿ, ನಾನು 4 ದಿನದಿಂದ ಅನ್ನ ಆಹಾರ ನಿದ್ರೆ ಎಲ್ಲವನ್ನ ತ್ಯಜಿಸಿ ನೀವು ಹೇಳುವಂತಹ ಈ ಭಾಗವತವನ್ನ ನಾನು ಕೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನೀವು ಈ ಭಾಗವತ ಹೇಳ್ತಾ ಹೇಳ್ತಾ ಅಂದ್ರೆ ನಾನು ಕೇಳಿಸ್ಕೊಳ್ತಾ ಇದ್ದೀನಲ್ಲ, ನನಗೆ ಹಸುವಾಗ್ತಾ ಇಲ್ಲ, ನಿದ್ರೆ ಬೇಕು ಅಂತ ಅನ್ನಿಸ್ತಿಲ್ಲ, ಬಾಯಾರಿಕೆ ಆಗ್ತಾ ಇಲ್ಲ. ಹಾಗಾಗಿ ನನಗಿನ್ನೂ ಕೃಷ್ಣನ್ ಬಗ್ಗೆ ತಿಳ್ಕೋಬೇಕು ಅಂತ ತುಂಬಾ ಆಸಕ್ತಿ ಇದೆ, ದಯವಿಟ್ಟು ನೀವು ಹೇಳಿ ಅಂತ ಹೇಳಿದಾಗ ಶುಕಾಚಾರ್ಯರು ಹೌದಾ ಅಂತ ಅಂದ್ಬಿಟ್ಟು ಕೃಷ್ಣನ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಕೊಡ್ತಾರೆ. ಹಾಗೆ ಇಲ್ಲಿ ನಾವು ಪ್ರತಿಯೊಬ್ಬರೂ ಸಹ ಭಗವಂತನ ಬಗ್ಗೆ ತಿಳ್ಕೋಬೇಕು ಅಂದಾಗ ಸ್ವಲ್ಪನಾದ್ರೂ ನಾವ್ ಏನನ್ನಾದ್ರೂ ತ್ಯಾಗ ಮಾಡ್ಲೇಬೇಕು. ಅಂದ್ರೆ ತ್ಯಾಗ ಮಾಡ್ಬೇಕು ಅಂದಾಗ ಏನು, ನಮ್ಮ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ನೋ ಅಥವಾ ಏನೋ ಒಂದು ನಾವೇನೋ ಕೆಲಸ ಮಾಡ್ತಿರ್ತೀವಿ, ಅದೆಲ್ಲ ಬಿಟ್ಟು ಇಲ್ಲ ಇಲ್ಲ ನಾನು ಭಗವಂತನ ಬಗ್ಗೆ ತಿಳ್ಕೊಳ್ಳೇಬೇಕಪ್ಪ, ಇವತ್ತು ತಿಳ್ಕೊಳ್ಳಿಲ್ಲ ಅಂದ್ರೆ ಸರಿ ಹೋಗೋದೇ ಇಲ್ಲ ಅನ್ನೋದು ನಮಗೆ ಅರಿವಿಗೆ ಬಂದ್ಬಿಡತ್ತೆ. ಆ ತರ ನಾವು ಒಳ್ಳೆ ಶಿಷ್ಯರಾಗ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವಿಲ್ಲಿ ಹಾಗಿದ್ರೆ ಭಗವಂತನ ಬಗ್ಗೆ ತಿಳ್ಕೋಬೇಕು ಅಂದಾಗ ಮತ್ತೆ ಜ್ಞಾನ ಬೇಕಾ? ಹಾಗಿದ್ರೆ ಜ್ಞಾನ ಯಾಕೆ ಬೇಕು ನೋಡಿ, ಇಲ್ಲಿ ಮೊದಲು ತಿಳುವಳಿಕೆ ತೆಗೆದುಕೋ ಅಂತ ಹೇಳಿದ್ರು. ಆ ತಿಳುವಳಿಕೆಯಿಂದ ನಮ್ಗೆ ಜ್ಞಾನ ಬರ್ತಾ ಹೋಗುತ್ತೆ. ಜ್ಞಾನ ತುಂಬಾ ಮುಖ್ಯ. ಹಾಗಿದ್ರೆ ಜ್ಞಾನ ಯಾಕೆ ಬೇಕು ಅಂತ ಹೇಳಿ 35ನೇ ಶ್ಲೋಕದಲ್ಲಿ ಮತ್ತೆ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ ಕೃಷ್ಣ ಅರ್ಜುನನಿಗೆ. ಈ 35ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ, ಯತ್ ಯಾವುದನ್ನ, ಚಿತ್ವ ತಿಳಿದು, ನ ಎಂದಿಗೂ ಇಲ್ಲ, ಪುನಃ ಮತ್ತೆ, ಮೋಹಂ ಭ್ರಾಂತಿಗೆ, ಏವಂ ಇದರಂತೆ, ಯಾಸ್ಯಸಿ ಹೋಗುತ್ತೀಯೇ,
ಪಾಂಡವ, ಪಾಂಡುಪುತ್ರನೇ, ಯೋ ಏನ ಯಾವುದರಿಂದ ಭೂತಾನಿ ಜೀವಿಗಳನ್ನ ಅಶೇಷೇಣ, ಅಶೇಷಣಿ ಅಂದ್ರೆ ಎಲ್ಲ, ದ್ರಕ್ಷಿಸಿ ಅಂದ್ರೆ ನೋಡುವೆ, ಆತ್ಮಾನಿ ಪರಮಾತ್ಮನಲ್ಲಿ, ಅಥ ಉ ಅಥವಾ ಬೇರೆ ಶಬ್ದಗಳಲ್ಲಿ, ಮೈ ನನ್ನಲ್ಲಿ. ನೋಡಿ ಅವನು ಕೃಷ್ಣ ಎಷ್ಟು ಸುಂದರವಾಗಿ ಕೊನೆಗೆ ನನ್ನಲ್ಲಿ ಅಂತಾನೆ ಹೇಳ್ತಾ ಇದ್ದಾನೆ. ಯಾಕಪ್ಪ ಅಂದ್ರೆ ಅವನಿಗೂ ಗೊತ್ತು ಅರ್ಜುನನ ಪ್ರತಿಯೊಂದು ಗೊಂದಲಕ್ಕೆ ನನ್ನ ಬಳಿಯೇ ಉತ್ತರ ಇದೆ. ಇಲ್ಲಿ ನನ್ನ ಬಳಿ ಅಂತ ಯಾಕೆ ಹೇಳ್ತಿದ್ದಾನೆ ಅಂತ ಅಂದ್ರೆ ಅರ್ಜುನನ ಗೊಂದಲ ಅಷ್ಟೇ ಅಲ್ಲ, ನಮ್ಮೆಲ್ಲರ ಗೊಂದಲಕ್ಕೆ ಗೊಂದಲಕ್ಕೆ ಈ ಭಗವದ್ಗೀತೆಯಲ್ಲಿ ಉತ್ತರವನ್ನ ಕೃಷ್ಣ ಕೊಟ್ಟೇ ಕೊಡ್ತಾನೆ ಅಂತ ಅವನಿಗೆ 100% ಭರವಸೆ ಇತ್ತು. ಹಾಗಾಗಿ ನನ್ನಲ್ಲಿ ಅನ್ನುವಂತಹ ಒಂದು ವಿಶೇಷವಾದ ಪದವನ್ನು ಸಹ ಇಲ್ಲಿ ಭಗವಂತ ಆಡ್ ಮಾಡಿದ್ದಾನೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾನೆ, ನೋಡು ಅರ್ಜುನ, ಜ್ಞಾನ ಯಾಕೆ ಬೇಕಪ್ಪ ಅಂತ ಅಂದ್ರೆ ನಿಂಗಾಗ್ಲೇ ಗೊತ್ತಾಗೋಗ್ಬಿಟ್ಟಿದೆ. ಯಾಕೆ ಗೊತ್ತಾಗೋಗಿದೆ ಅರ್ಜುನನಿಗೆ ಜ್ಞಾನ ಬೇಕು ಅಂದಾಗ? ಅವನು ಮಹಾಜ್ಞಾನಿ ಅರ್ಜುನ ಅಲ್ವಾ? ಮಹಾಜ್ಞಾನಿ ಆದ್ರೂ ಸಹ ಅವನು ಗೊಂದಲಕ್ಕೆ ಈಡಾದಾಗ, ಅಂದ್ರೆ ಯುದ್ಧ ಮಾಡ್ಬಿಡ್ತೀನಿ, ಯಾರು ಅವ್ರಿಗೆ ಹೆಲ್ಪ್ ಮಾಡಿದ್ದು ಇವ್ರಿಗೆ ಹೆಲ್ಪ್ ಮಾಡಿದ್ದು ಅಂತ ಹಾರಾಡಿ ಕೂಗಾಡಿ ಕಿರ್ಚಾಡಿ ಎಲ್ಲ ಮಾಡಿ, ಸೇನೆಯೋರು ಭಯೋರ್ ಮಧ್ಯೆ ಅಂತ ಹೇಳಿ ಎರಡು ಸೈನ್ಯಗಳ ಮಧ್ಯೆ ಅವನ ರಥವನ್ನ ಸ್ಥಾಪನೆ ಮಾಡಿದ ಮೇಲೂ ಸಹ ಅವನಿಗೆ ಆಗಿದ್ದು ಆತಂಕ ಹಾಗೂ ಗೊಂದಲ. ಈ ಗೊಂದಲವನ್ನ ಯಾರು ನಿವಾರಣೆ ಮಾಡಿದ್ರು ಅಂತ ನೋಡೋದಾದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೃಷ್ಣ ಅರ್ಜುನನ ಎಲ್ಲ ಗೊಂದಲಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾನೆ ಅಲ್ವಾ? ಹಾಗೇನೆ ಇಲ್ಲಿ ಹೇಳ್ತಾ ಇದ್ದಾನೆ, ಇಲ್ಲಿ ಅರ್ಜುನನೂ ಸಹ ಅವನ ಗೊಂದಲವನ್ನ ಹೇಳ್ಕೊಂಡ. ಅವನಿಗೆ ಏನೇನ್ ಡೌಟ್ ಇತ್ತು ಎಲ್ಲ ಹೇಳಿದ ತಕ್ಷಣ ಕೃಷ್ಣ ಹೇಳ್ತಾನೆ ಕುತಸ್ಥ ಕಶ್ಮಲಮಿದಂ ಅಂತ. ಆಗ ಅವನೇ ಹೇಳ್ತಾನೆ, ಹಾಗಿದ್ರೆ ನನ್ನನ್ನ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿ ನನಗೆ ಸರಿಯಾದ ಮಾರ್ಗದರ್ಶನವನ್ನ ನೀನೇ ಕೊಡು. ಹಾಗೇನೆ ಅವನಿಗೆ ಎಲ್ಲವೂ ತಿಳಿದಿದ್ದರೂ ಸಹ, ಅರ್ಜುನನಿಗೆಲ್ಲ ಜ್ಞಾನ ಇದ್ದರೂ ಸಹ ಮತ್ತೆ ಮತ್ತೆ ವಿನಯದಿಂದ ಪ್ರಶ್ನೆ ಮಾಡ್ತಾ ಹೋಗ್ತಾನೆ, ಹೀಗಂದ್ರೆ ಏನು, ಹಾಗಂದ್ರೆ ಏನು, ನಾನು ಹೇಗಿರ್ಬೇಕು? ಹಾಗೇನೆ ನಾವು ಸಹ ಜ್ಞಾನಿಗಳ ಬಗ್ಗೆ, ಅಂದ್ರೆ ಜ್ಞಾನಿಗಳ ಜೊತೆ ಮಾತನಾಡ್ಬೇಕಾದ್ರೆ ಅಥವಾ ಭಗವಂತನ ಬಗ್ಗೆ ತಿಳ್ಕೋಬೇಕಾದ್ರೆ, ನನಗೇನೂ ಗೊತ್ತಿಲ್ಲ, ನಾನು ಏನೂ ಗೊತ್ತಿಲ್ಲ ಅಂತ ಹೇಳಿದಾಗ ಏನೋ ಒಂದ್ ಸ್ವಲ್ಪ ನನಗೆ ಇನ್ನೊಂದ್ ಸ್ವಲ್ಪ ಜ್ಞಾನ ಬರಬಹುದೇನೋ ಅನ್ನುವಂತಹ ಆಸೆ ಅಥವಾ ಅಭಿಲಾಷೆ ನಮ್ಮಲ್ಲಿ ಇರ್ಬೇಕು. ಅಷ್ಟೇ ಅಲ್ಲದೆ ಶಾಸ್ತ್ರದಲ್ಲಿ ಏನಿದೆ, ಈ ಶಾಸ್ತ್ರದಲ್ಲಿ ನಾವು ಭಾಗವತವನ್ನ ಕೇಳಿದಾಗ ಅಥವಾ ವಿಷ್ಣು ಸಹಸ್ರನಾಮದ ಅರ್ಥಗಳನ್ನ ತಿಳ್ಕೊಂಡಾಗ ಅಥವಾ ಇನ್ಯಾವುದೋ ಒಂದು ಉಪನಿಷತ್ತನ್ನ ಓದ್ತೀನಿ, ವೇದಗಳನ್ನ ಓದ್ತೀನಿ, ಈ ರೀತಿ ಓದಿದಾಗ ಭಗವಂತನ ಬಗ್ಗೆ ಏನೆಲ್ಲ ಅಲ್ಲಿ ವಿವರಣೆಗಳನ್ನ ಕೊಡ್ತಾ ಹೋಗ್ತಾರೆ, ಅದು ನನ್ನ ಜೀವನದಲ್ಲಿ ಅನುಭವಕ್ಕೆ ಬರಬೇಕು. ಯಾವಾಗ ಇದು ಎಫೆಕ್ಟ್ ಆಗತ್ತೆ ಅಂತ, ಈಗ ಉದಾಹರಣೆ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳಕ್ ಹೇಳ್ತಾರೆ ಅನ್ಕೊಳ್ಳೋಣ ಡಾಕ್ಟ್ರು. ನಾವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳ್ತಾನೆ ಇರ್ತೀವಿ, ಆದ್ರೆ ಅದ್ರ ಯೂಸ್ ಏನು ಆಗದೇ ಇಲ್ಲ. ನಾವು ಮತ್ತೆ ಡಾಕ್ಟರ್ ಹತ್ರ ಹೋಗ್ತೀವಿ, ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನೀವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಟ್ರಿ, ನಮ್ಗೇನು ಯೂಸೇ ಆಗ್ತಾ ಇಲ್ಲ. ಅವಾಗ ಡಾಕ್ಟರ್ ಹೇಳ್ತಾರೆ, ನೀವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳ್ತಾ ಇದ್ರಲ್ಲ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೋಬೇಕಾದ್ರೆ ನೀವು ಪ್ರತಿನಿತ್ಯ ಅದಕ್ಕೆ ಡೈಜೆಷನ್ ಆಗ್ಬೇಕು ಅಂದ್ರೆ ವಿಟಮಿನ್ ಡಿ ಬೇಕು, ನೀವು ದಿನ ಬಿಸಿಲಲ್ಲಿ ಕುತ್ಕೊಂತಿದ್ದೀರಾ ಅಂತ ಹೇಳ್ತಾರೆ. ಬೇಕಾದ್ರೆ ನೋಡಿ, ನೀವು ಅಬ್ಸರ್ವ್ ಮಾಡಿ. ಅಂದ್ರೆ ಕ್ಯಾಲ್ಸಿಯಂ ಯಾವಾಗ ನಾವು ಏನ್ ಟ್ಯಾಬ್ಲೆಟ್ ಮೆಡಿಸಿನ್ಸ್ ಏನ್ ತಗೊಳ್ತೀವಿ, ಅದು ಡೈಜೆಷನ್ ಆಗಿ ನಮ್ಮ ಬಾಡಿಲಿ ಸೇರ್ಬೇಕು ಅಂದಾಗ ನಮ್ಗೆ ವಿಟಮಿನ್ ಡಿ ಬೇಕೇ ಬೇಕು. ಹಾಗೇನೆ ಇಲ್ಲಿ ಶಾಸ್ತ್ರದಲ್ಲಿ ಎಲ್ಲ ಹೇಳೋದು ನಮ್ಮ ಜೀವನದಲ್ಲಿ ಅನುಭವಕ್ಕೆ ಬಂದಾಗ ಮಾತ್ರ ಅದು ಎಫೆಕ್ಟಿವ್ ಆಗ್ತಾ ಹೋಗುತ್ತೆ. ಹೇಗೆ ಅಂತ ಅಂದ್ರೆ, ಒಬ್ಬ ಸೈನ್ಸ್ ಸ್ಟೂಡೆಂಟ್ ಇರ್ತಾನೆ ಅಂತ ಅನ್ಕೊಳ್ಳೋಣ. ಫಸ್ಟ್ ಥಿಯರಿ ಕ್ಲಾಸ್ ಮಾಡ್ತಾರೆ, ಥಿಯರಿ ಕ್ಲಾಸ್ ಅಲ್ಲಿ ಒಂದಷ್ಟು ನೋಟ್ಸ್ ಬರ್ಸಿರ್ತಾರೆ. ನೋಡು, ಈ ಕೆಮಿಕಲ್ ಪ್ಲಸ್ ಈ ಕೆಮಿಕಲ್ ಹಾಕಿದಾಗ ಈ ರೀತಿ ನಿನ್ಗೆ ರಿಸಲ್ಟ್ ಬರುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೆಲ್ಲ ಬರ್ಸಿರ್ತಾರೆ. ಅವನು ಆ ನೋಟ್ಸ್ ಇಟ್ಕೊಂತಾನೆ. ಆ ನೋಟ್ಸ್ ಇಟ್ಕೊಂಡ್ಬಿಟ್ಟು ಫಸ್ಟ್ ಏನೋ ಇರುತ್ತೆ, ಸ್ಟೆಪ್ 1 ಅದ್ ಮಾಡ್ತಾನೆ, ಪ್ಲಸ್ ಸ್ಟೆಪ್ 2 ಇದು ಮಾಡ್ತಾನೆ, ಸ್ಟೆಪ್ 3 ನಲ್ಲಿ ಏನೋ ಒಂದು ರಿಸಲ್ಟ್ ಇರುತ್ತೆ, ಅದು ಬರ್ಬೇಕು. ಅದ್ ಬರ್ಲಿಲ್ಲ ಅಂದಾಗ ಏನ್ ಮಾಡ್ತಾನೆ, ಅಲ್ಲಿ ಯಾರು ಪ್ರಯೋಗಾಲಯದಲ್ಲಿ ಇರ್ತಾರೆ,
ಅವ್ರನ್ನ ಕರಿತಾನೆ. ಕರೆದ್ಬಿಟ್ಟು, ನೋಡಿ ನೋಟ್ಸಲ್ಲಿ ಹಿಂಗಿತ್ತು, ಇಲ್ಲಿ ಹಿಂಗ್ ಆಗ್ತಾ ಇಲ್ಲ. ಇಲ್ಲಿ ರೆಡ್ ಕಲರ್ ಬರುತ್ತೆ ಅಂತ ಹೇಳಿದಾರೆ. ಇಲ್ಲಿ ನೋಡಿದ್ರೆ ಗ್ರೀನ್ ಕಲರ್ ಬಂದ್ಬಿಟ್ಟಿದೆ ಅಂತ ಹೇಳ್ತಾನೆ ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಆಗ ಅವ್ರು ಹೇಳ್ತಾರೆ, ಇಲ್ಲ ಕಣಪ್ಪ ನೋಡು, ಇಲ್ಲಿ ಈ ಕೆಮಿಕಲ್ ಹಾಕಕ್ ಹೇಳಿದ್ದಾರೆ, ನೀನು ಈ ಕೆಮಿಕಲ್ ಹಾಕ್ಬಿಟ್ಟಿದ್ಯಾ, ಅದಕ್ಕೋಸ್ಕರ ನಿನ್ಗೆ ಈ ರಿಸಲ್ಟ್ ಬಂದಿಲ್ಲ, ನೀನ್ ಇಲ್ಲಿ ಮಿಸ್ಟೇಕ್ ಮಾಡಿದ್ಯಾ ಅಂತ. ಹೇಗೆ ನಮಗೆ ಥಿಯರಿನಲ್ಲಿ ಓದಿದ್ದು ಪ್ರಾಕ್ಟಿಕಲಿ ಮಾಡಿದಾಗ ನಮಗೆ ಹೇಗೆ ಗೊತ್ತಾಗತ್ತೆ, ಹಾಗೇನೆ ಶಾಸ್ತ್ರದಲ್ಲಿ ಅಥವಾ ಭಗವದ್ಗೀತೆಯಲ್ಲಿ ಅಥವಾ ಇನ್ನಾವುದೋ ಗ್ರಂಥದಲ್ಲಿ ಭಗವಂತನ ಬಗ್ಗೆ ಏನೆಲ್ಲ ವಿವರಣೆಯನ್ನ ಕೊಟ್ಟಿದ್ದಾರೆ, ಆ ವಿವರಣೆ ನಿಜನಾ ಅಂತ ಗೊತ್ತಾಗೋದು ಯಾವಾಗ ಅಂದ್ರೆ ನಾನು ಅದನ್ನ ಜೀವನದಲ್ಲಿ ಅನುಭವಿಸಿದಾಗ ಮಾತ್ರ. ಹಾಗೇನೆ ಇಲ್ಲಿ ಒಂದು ಪದವನ್ನ ಉಪಯೋಗಿಸ್ತಾರೆ, ಪಾಂಡವ ಅಂದ್ರೆ ಪಾಂಡವ ಅಂತ ಇಲ್ಲ. ಅಂದ್ರೆ ಪಾಂಡವ ಅಂತಾನೆ ಯಾಕೆ ಉಪಯೋಗಿಸಿದ್ನಪ್ಪ ಅಂತ ನೋಡಿದ್ರೆ, ಪಾಂಡು ಅನ್ನುವ ಅರ್ಥಕ್ಕೆ ಶುಭ್ರ ಹಾಗೂ ಸ್ವಚ್ಛ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಅಂದ್ರೆ ನೀನು ಸಹ ಮನಸ್ಸಿನಿಂದ ತುಂಬಾ ಶುಭ್ರನಾಗಿರುವನು, ತುಂಬಾ ಸ್ವಚ್ಛನಾಗಿರುವನು, ಹಾಗಾಗಿ ನಾನು ನಿನಗೆ ಇನ್ನೂ ಈ ಜೀವನದ ರಹಸ್ಯಗಳನ್ನ ಹೇಳ್ತೀನಿ ಅಂತ. ಇದ್ರ ಅರ್ಥ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾನು ಭಗವಂತನ ಬಗ್ಗೆ ತಿಳ್ಕೊಳ್ತೀನಿ ಅಂತ ಅಂದಾಗ ನಾನು ಸಹ ಶುಭ್ರ ಮನಸ್ಸಿನಿಂದ, ಸ್ವಚ್ಛ ಮನಸ್ಸಿನಿಂದ ಕೂತ್ಕೋಬೇಕು. ಸ್ನಾನ ಮಾಡ್ಕೊಂಡು ಕೂತ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಮನಸ್ಸಿನಿಂದ ಶುಭ್ರವಾಗಿ ಕೂತ್ಕೋಬೇಕು. ಮನಸ್ಸಿನಲ್ಲಿ ಯಾರ ಬಗ್ಗೆನೂ ಸಹ ದ್ವೇಷನೋ, ಗೊಂದಲನೋ, ಅಸೂಯೆನೋ ಇನ್ನೊಂದಿರಬಾರ್ದು. ಕೇವಲ ಅಲ್ಲಿ ಇರಬೇಕಾಗಿರೋದು ಅಂದ್ರೆ ಭಗವಂತನ ಬಗ್ಗೆ ಪ್ರೀತಿ. ಹಾಗಿದ್ದಾಗ ಮಾತ್ರ ನಮಗೇನಾಗ್ತಾ ಹೋಗತ್ತೆ, ಪ್ರತಿಯೊಂದು ಸಹ ನಮ್ಮ ಒಳಿತಿಗೆ ಬರ್ತಾ ಹೋಗುತ್ತೆ. ಹಾಗೇನೆ ಈ ಭಗವದ್ಗೀತೆಯನ್ನ ನಾವು ಸೈಕಾಲಜಿ ಅಂತಾನೆ ತಗೊಳ್ತೀವಿ. ಯಾಕೆ ಅಂತ ಅಂದ್ರೆ ಈ ಭಗವದ್ಗೀತೆಯನ್ನ ನಮ್ಗೆ ಕೇಳೋದ್ರಿಂದ ನಮಗೇನಾಗ್ತಾ ಹೋಗುತ್ತೆ, ಮೋಹ ಹೋಗ್ತಾ ಹೋಗತ್ತೆ. ತುಂಬಾ ಜನ ತಿಳ್ಕೊಂಡಿರೋದೇನಪ್ಪಾ ಅಂತ ಅಂದ್ರೆ, ಭಗವದ್ಗೀತೆ ತಿಳ್ಕೊಂಡ್ಬಿಟ್ಟೆ, ಭಗವದ್ಗೀತೆ ಅರ್ಥ ತಿಳ್ಕೊಂಡ್ಬಿಟ್ಟೆ, ಭಗವಂತ ಹೇಳ್ತಾ ಇದ್ದಾನೆ ನೀನ್ ಕರ್ಮವನ್ನ ಮಾಡು ಅಂತ, ಹಾಗಿದ್ರೆ ನನಗೆ ಮಕ್ಳು ಬೇಡ, ಮರಿ ಬೇಡ. ನೋಡಿ, ಅಲ್ಲೆಲ್ಲೂ ಹೇಳೇ ಇಲ್ಲ ಭಗವಂತ. ಭಗವಂತ ಹೇಳಿರೋದೇನು, ನಿನ್ನ ಕರ್ಮವನ್ನ ಮಾಡು. ನೀನ್ ಬೆಳಗ್ಗೆ ಅಡಿಗೆ ಮಾಡ್ಬೇಕಾ ಮಾಡು, ತಿಂಡಿ ಮಾಡ್ಬೇಕಾ ಮಾಡು, ಅಥವಾ ನಿನ್ನ ಆಫೀಸಿಗೆ ಹೋಗಿ ವರ್ಕ್ ಮಾಡ್ಬೇಕಾ ಮಾಡು. ಆದ್ರೆ ಕರ್ಮಣಿಯೇ ವಾದಿಕಾರಸ್ತೆ ಮಾ ಫಲೇಷು ಕದಾಚನ. ನೀನ್ ಅದರಿಂದ ಏನೋ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡ್ಬೇಡ. ನಿನ್ಗೇನೋ ಹೊಗಳು ಬಿಡ್ತಾರೆ, ನಿಂಗೆ ಯಾವುದೋ ಒಂದು ಪ್ರಶಸ್ತಿ ಕೊಟ್ಬಿಡ್ತಾರೆ, ಆ ರೀತಿ ನೀನು ತಿಳ್ಕೋಬೇಡ. ಇದರಿಂದ ನಮ್ಗೆ ಭಗವದ್ಗೀತೆಯನ್ನ ಅರ್ಥವನ್ನ ನಾವು ತಿಳ್ಕೊಂಡಾಗ ನಮಗೆ ನಮ್ಮ ಜೀವನ ಇನ್ನಷ್ಟು ಮತ್ತಷ್ಟು ಒಳ್ಳೇದಾಗ್ತಾ ಹೋಗತ್ತೆ. ಅಷ್ಟೇ ಅಲ್ಲ, ನಮಗೆ ನೆಗೆಟಿವ್ ಥಾಟ್ಸೇ ಬರುವುದಿಲ್ಲ. ಯಾರಿಗಾದ್ರೂ ಏನಾದ್ರೂ ಆಗ್ತಿದೆ ಅಂದ್ರೆ, ಅಯ್ಯೋ ಅವ್ರಿಗೆ ಒಳ್ಳೇದಾಗ್ಲಿ, ನಮ್ಮಲ್ಲಿರುವಂತಹ ಅಸೂಯೆ ಭಾವನೆ ಹೋಗ್ತಾ ಹೋಗುತ್ತೆ. ನನಗೆ ಅಯ್ಯೋ ನಂಗೆ ಹಂಗಾಗ್ಲೇ ಇಲ್ಲಪ್ಪ, ನಮ್ಗೆ ಅದು ಬರೋದೇ ಇಲ್ಲ. ಇಲ್ಲಪ್ಪ, ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಪಾಪ ಅವ್ರೇನೋ ಯಾವ್ದೋ ಒಳ್ಳೇದ್ ಮಾಡಿದ್ರು ಅನ್ಸುತ್ತೆ, ಹಾಗಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಅನ್ನುವಂತಹ ಪಾಸಿಟಿವ್ ಥಾಟ್ಸ್ ನಮ್ಮಲ್ಲಿ ಬರ್ತಾ ಹೋಗತ್ತೆ. ಉದಾಹರಣೆ, ನಾವು ಭ್ರಮೆಗೂ ಕೂಡ ನಾವಿರೋದಿಲ್ಲ. ಓ ಎಲ್ಲ ಸರಿ ಹೋಗ್ಬಿಟ್ಟು ಒಂದು ಫ್ಯಾಂಟಸಿ ವರ್ಲ್ಡ್ ಅಂತ ಹೇಳ್ತಾರೆ, ಅದರಲ್ಲಿ ಎಕ್ಸ್ಪೆಷಲಿ ಹೆಣ್ಮಕ್ಳು ತುಂಬಾ ಇರ್ತಾರಂತೆ ಆ ಫ್ಯಾಂಟಸಿ ವರ್ಲ್ಡ್ ಅಲ್ಲಿ. ಹೌದಾ ಅಂದ್ರೆ ಹೌದ್ರಿ, ಇದನ್ನ ನಾನು ಸಹ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಯಾಕೆಂದ್ರೆ ಆ ಕವಿಗಳು ಹಾಗೂ ಹೆಣ್ಣು ಮಕ್ಕಳು ಜಾಸ್ತಿ ಫ್ಯಾಂಟಸಿ ವರ್ಲ್ಡ್ ಅಲ್ಲಿ ಇರೋದು ಜಾಸ್ತಿ. ಕಲ್ಪನಾ ಲೋಕದಲ್ಲೇ ಜಾಸ್ತಿ ಇರ್ತಾರೆ. ಅಂದ್ರೆ ಅಲ್ಲೇ ಜೀವಿಸೋದಿಕ್ ಆಗೋದಿಲ್ಲ, ಅದು ಬೇರೆ ವಿಷಯ. ಈಗ ಉದಾಹರಣೆ ಏನಾಗೋಗುತ್ತೆ, ನಮ್ಮ ಮಕ್ಳ ಬಗ್ಗೆ ಬಂದು ಯಾರೋ ಒಂದು ಕಂಪ್ಲೇಂಟ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ, ಅಥವಾ ಗಂಡನ ಬಗ್ಗೆ ಬಂದು ಯಾರೋ ಕಂಪ್ಲೇಂಟ್ ಮಾಡ್ತಾರೆ, ಅಥವಾ ಹೆಂಡತಿ ಬಗ್ಗೆನೇ ಯಾರೋ ಕಂಪ್ಲೇಂಟ್ ಮಾಡ್ತಾರೆ. ನಮಗೆ ಅವ್ರು ಕಂಪ್ಲೇಂಟ್ ಮಾಡಿದ ತಕ್ಷಣ ಏನಾಗೋಗುತ್ತೆ, ಟೆನ್ಷನ್ ಶುರು ಆಗೋಗ್ಬಿಡುತ್ತೆ. ಅಯ್ಯೋ, ಅವರು ಹಿಂಗೆಲ್ಲ ಕಂಪ್ಲೇಂಟ್ ಮಾಡ್ಬಿಟ್ರು, ಅದ್ ಸರಿನಾ, ಇದು ಸರಿನಾ. ಕೆಲವೊಂದ್ಸಲ ಏನಾಗೋಗುತ್ತೆ, ಆ ಕಂಪ್ಲೇಂಟ್ ಇಂದ ನಾವು ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಸಹ ಇರುತ್ತೆ. ಆದ್ರೆ ಭಗವದ್ಗೀತೆಯನ್ನ ತಿಳ್ಕೊಳ್ತಾ ಇದ್ಯಾವುದೂ ನಮ್ಮ ಮೇಲೆ ಎಫೆಕ್ಟ್ ಮಾಡೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಇದಕ್ಕೆ ತುಂಬಾ ಸುಂದರವಾದ ಕತೆ ಆ ಕೃಷ್ಣಂದು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಆ ಗೋಪಿಕೆಯರೆಲ್ಲ ಬಂದು ಯಶೋದೆ ಹತ್ರ ತುಂಬಾ ಕಂಪ್ಲೇಂಟ್ ಮಾಡ್ತಾರೆ. ಏನಮ್ಮ, ನಿನ್ ಮಗ ಎಷ್ಟು ತರಲೆ ಮಾಡ್ತಾನಮ್ಮ, ನಮ್ಮ ಮನೆಗ್ ಬಂದು ಬೆಣ್ಣೆ ಕದ್ಕೊಂಡು ಹೋಗ್ತಾನೆ, ಆ ಬೆಣ್ಣೆ ಎಲ್ಲ ರಂಪ ಮಾಡ್ತಾನೆ, ಹಂಗ್ ಗಲೀಜು ಮಾಡ್ತಾನೆ, ಹಿಂಗ್ ಮಾಡ್ತಾನೆ, ನೋಡು ಇವತ್ ನನ್ ಮನೇಲಿ ಬಂದ್ ಕದ್ದ, ಇವತ್ ನೆನ್ನೆ ಇವ್ರ ಮನೇಲಿ ಕದ್ದ, ಈ ರೀತಿ ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಯಶೋದೆಗೆ, ನಾನು ಆಗ್ಲೇ ಹೇಳದ್ನಲ್ಲ, ಕೋಪ, ಡಿಪ್ರೆಷನ್ನು ಅಥವಾ ಟೆನ್ಷನ್ನು ಎಲ್ಲ. ಈ ಕೃಷ್ಣ ಯಾಕೆ ಹಿಂಗ್ ಮಾಡ್ತಾನೆ, ಈ ಊರಲ್ಲೇ ಶ್ರೀಮಂತರು ಅಂದ್ರೆ ನಾವು, ಅವನಿಗೆ ಏನ್ ಬೇಕೋ ಎಲ್ಲವುದನ್ನ ಪೂರೈಸೋ ಶಕ್ತಿ ನಂದನಿಗಿದೆ, ಆದ್ರೂ ಸಹ ಇವ್ನು ಯಾಕೆ ಈ ರೀತಿ ಎಲ್ಲಾ ಮಾಡ್ತಾನೆ. ಅಷ್ಟೇ ಅಲ್ದೆ ಕೆಟ್ಟವನು ಅಂತ ಬೇರೆ ಹೆಸರು ತಗೊಳ್ತಾನಲ್ಲಪ್ಪ, ಅಲ್ವಾ.
ಚೋರನೆನಿಸಿಕೊಳ್ಳಲೇಕೋ ಲಕ್ಷ್ಮೀನಾರಾಯಣನೆಂಬ ಬಿರುದೇಕೋ ಅಂತ ದಾಸರು ಒಂದ್ ಕಡೆ ಹೇಳ್ತಾ ಹೋಗ್ತಾರೆ. ಅಂದ್ರೆ ನೀನ್ ಯಾಕೆ ಕಳ್ಳ ಅನ್ನಿಸ್ಕೊಂತೀಯ ಕೃಷ್ಣ? ಬೇಡ, ನಿನಗೆ ಲಕ್ಷ್ಮೀನಾರಾಯಣ ಅನ್ನೋ ಬಿರುದೇ ಸಾಕು ಅಲ್ವಾ ಅಂತ ಪುರಂದರದಾಸರು ಒಂದ್ ಕಡೆ ಹೇಳ್ತಾ ಹೋಗ್ತಾರೆ. ಆದ್ರೆ ಕೃಷ್ಣ ಯಶೋದೆ ಮುಂದೆ ಬಂದಾಗ ಯಶೋದೆ ಹೇಳ್ತಾಳೆ, ನೋಡು ಗೋಪಿಕೆಯರ ಹತ್ರ ಎಲ್ಲ ನೀನ್ ಹಿಂಗ್ ಕದ್ಗೊಂತೀಯಲ್ಲ, ಇದು ಸರಿನಾ ಅಂತ. ಆಗ ಕೃಷ್ಣ ಎಷ್ಟು ಚೆನ್ನಾಗಿ ವಿವರಣೆಯನ್ನ ಕೊಡ್ತಾನೆ ಅಂದ್ರೆ, ಅಮ್ಮ ನಾನು ಗೋಪಿಕೆಯರ ಮನೆಯಲ್ಲಿ ನಾನೇನು ಕದ್ದೇ ಇಲ್ಲ ಅಮ್ಮ ಅಂತ ಹೇಳ್ತಾನೆ. ನೋಡಿ, ತಕ್ಷಣ ನಮ್ಮ ಮುಖದಲ್ಲೂ ಒಂದ್ ನಗು ಬರುತ್ತೆ. ಅಯ್ಯೋ, ಅವನ್ ಬೆಣ್ಣೆ ಕದೀತಾನೆ ಅಂತ ನಮ್ಗೆ ಗೊತ್ತು, ನೋಡು ಕೃಷ್ಣ ಸುಳ್ಳು ಹೇಳ್ತಾ ಇದ್ದಾನಲ್ವಾ ಅಂತ ನಮ್ಮ ಮುಖದಲ್ಲೂ ನಗು ಬರುತ್ತೆ ಅಲ್ವಾ? ಇಲ್ಲ, ಅವನು ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂತ ಅಂದ್ರೆ, ನಾನು ಗೋಪಿಕೆಯರ ಮನೇಲಿ ಕದಿಯೋದಕ್ಕೆ ಸಾಧ್ಯನೇ ಇಲ್ಲ, ನಾನು ಕದ್ದೇ ಇಲ್ಲ ಅಂತ ಹೇಳ್ತಾನೆ. ಯಶೋದೆಗೆ ಅರ್ಥ ಆಗೋದಿಲ್ಲ, ಏನ್ ಹೇಳ್ತಾ ಇದ್ದಾನೆ ಇವನು ಅಂತ. ಅದಕ್ಕೆ ಭಗವಂತ ನಮ್ಮ ಜೀವನವನ್ನ ರಿಲೇಟೆಡ್ ಮಾಡಿ ಹೇಳ್ತಾನೆ. ನಾವು ಸಹ ಅಷ್ಟೇ, ಈ ಈ ಪ್ರಪಂಚವನ್ನ ಭಗವಂತ ನಮಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ, ಅಥವಾ ಈ ಜೀವನವನ್ನ, ಈ ಬದುಕನ್ನ ಭಗವಂತ ನಮ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ ಅಲ್ವಾ? ಹಾಗಿರ್ಬೇಕಾದ್ರೆ ಇದು ಅವನದೇ ಅಂದ್ಮೇಲೆ ನಾವು ಅವನ ಬಗ್ಗೆ ಕಂಪ್ಲೇಂಟ್ ಮಾಡೋ ಪ್ರಮೇಯನೇ ಬರುವುದಿಲ್ಲ ಅಲ್ವಾ? ಉದಾಹರಣೆ, ನಾನು ಇಲ್ಲಿ ಗೆಸ್ಟ್ ಆಗಿ ಬಂದಿದ್ದೀನಿ ಅಂದ ತಕ್ಷಣ ನಾನು ಇಲ್ಲಿ ಬರ್ಬೇಕು, ಗೆಸ್ಟ್ ಆಗಿರ್ಬೇಕು, ಹೋಗ್ಬೇಕು, ಇದೇ ನನ್ ಮನೆ ಅಂತ ಇದನ್ನ ನಾನು ಮಾರೋದಿಕ್ ಆಗೋದಿಲ್ಲ ಅಲ್ವಾ? ಹಾಗೇನೆ ಇಲ್ಲಿ ಗೋಪಿಕೆಯರು ಸಹ ಬಂದಿದ್ದಾರೆ, ಇಲ್ಲಿದ್ದಾರೆ, ಅವರು ಅವರ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ, ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ ಅಷ್ಟೇ ಅಮ್ಮ. ಅವ್ರು ಬಂದಾಗ್ಲೂ ಖಾಲಿ ಕೈಯಲ್ಲೇ ಬಂದಿದ್ರು, ಹಾಗಾಗಿ ಇಲ್ಲಿ ಅವ್ರು ಏನು ಬೆಣ್ಣೆ ತೆಗಿತಾ ಇದ್ದಾರೆ ಅದ್ಯಾವ್ದು ಅವ್ರದ್ದು ಅಲ್ವೇ ಅಲ್ವಾ ಅಮ್ಮ ಅಂತ ಕೇಳ್ತಾನೆ. ಅಂದ್ರೆ ಇಲ್ಲಿ ನಾವು ತಿಳ್ಕೋಬೇಕು, ಇಲ್ಲಿ ನನ್ನದು ಅನ್ನೋದು ಏನೂ ಇಲ್ಲ ಅಲ್ವಾ? ನಾವೇನಾದ್ರು ತಗೊಂಬಂದಿದ್ವಾ, ಅಥವಾ ಇಲ್ಲಿರೋರು ಯಾರು ಏನಾದ್ರು ತಗೊಂಬಂದಿದ್ರಾ? ಒಂದಷ್ಟು ಬಾಂಡ್ ಪೇಪರ್ಗಳು, ಆಸ್ತಿ ಪಾಸ್ತಿ ಏನಾದ್ರು ತಗೊಂಬಂದಿದ್ರಾ? ಏನೂ ಇಲ್ಲ ಅಲ್ವಾ? ಅಥವಾ ಏನಾದ್ರು ತಗೊಂಡ್ ಹೋಗ್ತೀರಾ? ಇಲ್ಲ, ಏನು ತಗೊಂಡ್ ಹೋಗೋಕ್ಕೂ ಚಾನ್ಸ್ ಇಲ್ಲ ಕಣ್ರಿ, ನಾವು ಬಿಟ್ಟು ಹೋಗ್ಲೇಬೇಕು. ಹಾಗಿರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಎಲ್ಲ ಕರ್ಮವನ್ನ ಭಗವಂತನಿಗೆ ಅರ್ಪಿಸ್ತಾ ಹೋಗ್ಬೇಕು. ಹಾಗೇನೆ ಇಲ್ಲಿ 2ನೇ ಸಾಲಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾರಪ್ಪ ಅಂತ ಅಂದ್ರೆ, ನಾವು ಹೇಗೆ ಭಗವಂತನಿಗೆ ಅರ್ಪಿಸೋದು ಅಂತ ಹೇಳೋದಾದ್ರೆ, ಆ ಒಂದು ಪುಟ್ಟ ಅಣುವಿನಲ್ಲೂ ಭಗವಂತ ಇದ್ದಾನೆ ಅನ್ನುವ ಒಂದು ಜ್ಞಾನ ನಮಗೆ ಬಂದಾಗ, ನಮಗೆ ಈ ಅಹಂಕಾರವಾಗ್ಲಿ ಮೋಹ ಆಗ್ಲಿ ನಮಗೆ ಬರೋದೇ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಇದನ್ನ ಭಾಗವತದಲ್ಲೂ ಹೇಳ್ತಾರೆ, ಪ್ರತಿಯೊಂದು ಅಣುವಿನಲ್ಲಿ ಭಗವಂತ ಇದ್ದಾನೆ ಅಂತ. ಅಷ್ಟೇ ಅಲ್ಲದೆ VSN ಅಲ್ಲಿ ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲೂ ಹೇಳ್ತಾರೆ, ಅಣುರ್ ಬೃಹತ್ ಕೃಷ ಸ್ಥೂಲೋ ಗುಣಭ್ರನ್ನಿರ್ಗುಣೋ ಮಹಾನ್. ಅಣುರ್ ಅಂದ್ರೆ ಏನು? ಪ್ರತಿಯೊಂದು ಅಣುವಿನಲ್ಲಿ ಭಗವಂತ ಇದ್ದಾನೆ. ಇದು ಯಾವಾಗ ನಮಗೆ ಗೊತ್ತಾಗುತ್ತಪ್ಪ ಅಂತ ಅಂದ್ರೆ, ಮಣ್ಣಿನ ಕಣಕಣದಲ್ಲೂ ಭಗವಂತ ಇದ್ದಾನೆ ಅಲ್ವಾ? ಒಬ್ಬ ರೈತ ಆದವನು ಆ ಮಣ್ಣಿನಲ್ಲಿರುವಂತಹ ಭಗವಂತನನ್ನ ಜ್ಞಾಪಿಸಿಕೊಂಡು, ಆ ಮಣ್ಣಿನಲ್ಲಿರುವಂತಹ ಭಗವಂತನನ್ನ ಮುಟ್ಟಿ ನಮಸ್ಕಾರ ಮಾಡಿ ಹೇಳ್ತಾನೆ, ಈ ಭೂತಾಯಿ ಅಂದ್ರೆ ಈ ಭೂಮಿಯಲ್ಲಿ ಭಗವಂತ ಇದ್ದಾನೆ, ಅಷ್ಟೇ ಅಲ್ಲ ನನ್ನ ಕೈಯಲ್ಲಿರುವ ಕಾಳಿನಲ್ಲೂ ಸಹ ಭಗವಂತ ಇದ್ದಾನೆ ಅಲ್ವಾ? ಅನ್ನ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತೀವಿ. ಹಾಗಾಗಿ ನನ್ನನ್ನ ಉದ್ಧರಿಸೋ ಭಾರ ನಿಂದು, ನನ್ನ ಕರ್ಮವನ್ನ ಮಾಡ್ತೀನಿ ಅಂತ ರೈತ ಹೇಳ್ತಾನೆ. ನೋಡಿ, ನಾವು ರೈತರು ಅನ್ಕೊಂತೀವಿ, ಅವರಲ್ಲಿರುವಂತಹ ಆ ನಮ್ರತೆ ಏನಿದೆ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಹಾಗಾಗಿ ಆ ಮಣ್ಣಿನ ಕಣದಲ್ಲಿ ಇರುವಂತಹ ಭಗವಂತ ಇವನು ಹಾಕಿದ ಆ ಬೀಜವನ್ನ ಒಪ್ಪಿ ತಬ್ಬಿ ಏನ್ ಮಾಡ್ತಾನೆ, ಮೊಳಕೆ ಬರಿಸಿ ಆ ಬೆಳೆಯನ್ನ ರೈತನಿಗೆ ಕೊಡ್ತಾ ಹೋಗ್ತಾನೆ. ಹಾಗೇನೆ ಇಲ್ಲಿ ನಾವು ತಿಳ್ಕೋಬೇಕು, ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತ ಇದ್ದಾನೆ ಅಂತ. ಆಗ ನಮಗೆ ಯಾವುದೇ ರೀತಿಯಾದಂತಹ ಜಂಬ ಆಗ್ಲಿ, ಅಹಂಕಾರ ಆಗ್ಲಿ, ಮೋಹ ಆಗ್ಲಿ ಯಾವುದು ಬರೋದಿಲ್ಲ. 2 ವಿಷಯ ನಾವಿವತ್ತು ವಿಶೇಷವಾಗಿ ತಿಳ್ಕೋಬೇಕು. ಒಂದು ಬಂದು ಪ್ರತಿಯೊಂದು ಅಣುವಿನಲ್ಲಿ ಭಗವಂತ ಇದ್ದಾನೆ ಅಂತ. ಇನ್ನೊಂದು, ನಾವಿಲ್ಲಿಗೆ ಬಂದಿರೋದು 100% ಟ್ರಿಪ್ಪಿಗೆ, ಬಾಡಿಗೆ ಮನೆಯಲ್ಲಿದ್ದೀವಿ. ಈ ಬಾಡಿಗೆ ಮನೆನ ತುಂಬಾ ಚೆನ್ನಾಗಿ ನೋಡ್ಕೊಂಡು ಮತ್ತೆ ಓನರ್ಗೆ ನೀಟಾಗಿ ವಾಪಸ್ ಕೊಟ್ಬಿಟ್ಟು ಹೋಗ್ಬೇಕು ಅಂತ. ಅಷ್ಟೇ ಅಲ್ಲ, ಇನ್ನೂ ಒಂದು ವಿಷಯ ತಿಳ್ಕೋಬೇಕು, ಈ ದೇಹ ಅನ್ನುವಂತಹ ಈ ಮನೆಯಲ್ಲಿ
ಭಗವಂತ ಇದ್ದಾನೆ. ಹಾಗಾಗಿ ಈ ದೇಹ ಭಗವಂತ ಬಿಟ್ಟು ಹೋಗುವುದಕ್ಕಿಂತ ಮುಂಚೆ ಹಿ ಈಸ್ ದ ಓನರ್ ಅಲ್ವಾ? ಹಾಗಾಗಿ ಅವನಿಲ್ಲಿದ್ದಾನೆ. ಹಾಗಾಗಿ ಈ ದೇಹವನ್ನ ಹಾಗೂ ನನ್ನ ಮನಸ್ಸನ್ನ ನಾನು ಇನ್ನಷ್ಟು ಮತ್ತಷ್ಟು ಶುಭ್ರವಾಗಿ ಇಟ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡುವುದರ ಜೊತೆಗೆ ನನ್ನ ಕೈಯಲ್ಲಿ ಎಷ್ಟು ಧರ್ಮ ಕಾರ್ಯ ಮಾಡೋದಿಕ್ಕೆ ಸಾಧ್ಯವೋ ಅಷ್ಟು ಧರ್ಮ ಕಾರ್ಯವನ್ನ ಮಾಡ್ತೀನಿ. ಯಾಕೆ ಧರ್ಮ ಕಾರ್ಯವನ್ನ ಮಾಡ್ತೀನಿ ಅಂತ ಅಂದ್ರೆ, ನನ್ನ ಕೈಯಲ್ಲಿ ವಾಪಸ್ ತೆಗೆದುಕೊಂಡು ಹೋಗೋದಿಕ್ಕೆ 2 ಬುಟ್ಟಿ ಭಗವಂತ ಕೊಟ್ಟಿದ್ದಾನೆ. ಅದು ಯಾವ ಬುಟ್ಟಿನಪ್ಪ ಅಂತ ಅಂದ್ರೆ, ಒಂದು ಪಾಪದ ಬುಟ್ಟಿ, ಇನ್ನೊಂದು ಪುಣ್ಯ ಕರ್ಮ, ಪಾಪ ಹಾಗೂ ಪುಣ್ಯದ ಬುಟ್ಟಿ. ನಾನು ಯಾವ ಬುಟ್ಟಿನ ಬೇಕಾದ್ರೂ ತುಂಬಿಸ್ಕೋಬಹುದು. ಪಾಪದ ಬುಟ್ಟಿ ಬೇಕಾದ್ರೂ ತುಂಬಿಸ್ಕೋಬಹುದು, ಪುಣ್ಯದ ಬುಟ್ಟಿನ ಬೇಕಾದ್ರೂ ತುಂಬಿಸ್ಕೋಬಹುದು. ಆದ್ರೆ ಇದನ್ನ ನನ್ನ ಮುಂದಿನ ಜನ್ಮಕ್ಕೂ ಹಾಗೂ ನನ್ನ ಮುಂದಿನ ಜೀವನಕ್ಕೂ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ನನ್ನ ಈಗ ಬದುಕಿರುವ ಈ ಸುಂದರ ಪ್ರಪಂಚದಲ್ಲಿ ನಾನು ಬದುಕಬೇಕು ಅಂದ್ರೂ ಇದೆರಡೇ ಕಾರಣ, ಹಾಗೂ ಮುಂದೆ ನಾನು ಹುಟ್ಟಿದಾಗ್ಲೂ ಸಹ ಇದೇ ಕಾರಣ. ಹಾಗಾಗಿ ನಾನು ಆದಷ್ಟು ಪುಣ್ಯದ ಬುಟ್ಟಿಯನ್ನೇ ತುಂಬಿಸ್ಕೊಂಡು ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಮಾಡ್ಕೊಂತೀನಿ ಅಂತ ನಾವ್ ಅನ್ಕೋಬೇಕು. ಹಾಗಿದ್ರೆ ಕರ್ತವ್ಯ ಮಾಡ್ಬಾರ್ದ ಅಂದ್ರೆ, ಇಲ್ಲ ರೀ, ಕರ್ತವ್ಯ ಮಾಡ್ಲೇಬೇಕು. ಯಾಕೆ ಅಂತ ಅಂದ್ರೆ ಭಗವಂತ ಹೇಳ್ಬಿಟ್ಟಿದ್ದಾನೆ, ನೀನು ನಿನ್ನ ಕರ್ಮವನ್ನ ಮಾಡು ಅಂತ. ಹಾಗಾಗಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ನಮ್ಮ ಕೈಯಲ್ಲಿ ಭಗವಂತ ಎಷ್ಟು ಒಳ್ಳೆ ಕರ್ಮವನ್ನ ಮಾಡಿಸೋದಿಕ್ಕೆ ಸಾಧ್ಯವೋ ಅಷ್ಟು ಒಳ್ಳೆ ಕರ್ಮಗಳನ್ನ ನಮ್ಮ ಕೈಯಲ್ಲಿ ಮಾಡಿಸಿ ನಮಗೂ ಸಹ ಒಳ್ಳೇದ್ ಮಾಡ್ಲಿ. ಹಾಗೂ ನಾನಾಗ್ಲೇ ಹೇಳದ್ನಲ್ಲ, ಪ್ರತಿಯೊಂದು ಜೀವಿಯಲ್ಲಿ ಭಗವಂತ ಇದ್ದಾನೆ ಅಂತ. ಹಾಗಾಗಿ ಎಲ್ಲ ಜೀವಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇಂದಿನ ತರಗತಿಯನ್ನ ಮುಗಿಸೋಣ. ಥ್ಯಾಂಕ್ ಯು.